ಪ್ರಜಾಧ್ವನಿ ನ್ಯೂಸ್ ಪುತ್ತೂರು. ಇದು ಜನರ ಧ್ವನಿ. ನಮಸ್ತೆ, ನಾನು ದಿವ್ಯತ್ ಪುತ್ತೂರು, ಪ್ರಜಾಧ್ವನಿ ನ್ಯೂಸ್ ಪುತ್ತೂರಿಂದ. ಪರಿಸರ ಸಂರಕ್ಷಣೆ ನೆಪದಲ್ಲಿ ರೈತರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಹೋರಾಟ ಮಾಡುತ್ತಿರುವಂತಹ ಮಲೆನಾಡು ಹಿತರಕ್ಷಣಾ ವೇದಿಕೆಯ ಸಂಚಾಲಕರಾಗಿರುವಂತಹ ಕಿಶೋರ್ ಸಿರಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಯ ಸಂಚಾಲಕರಾಗಿರುವಂತಹ ಕಿಶೋರ್ ಸಿರಾಡಿ ಅವರಿಗೆ ನಮಸ್ತೆ. ಹಿತರಕ್ಷಣಾ ವೇದಿಕೆ ರಿಜಿಸ್ಟರ್ ದಕ್ಷಿಣ ಕನ್ನಡ ಕರ್ನಾಟಕ, ಇದು ಆರಂಭವಾಗಲು ಮೇನ್ ಕಾರಣಗಳೇನು? ಮಲೆನಾಡು ಜನ ಹಿತರಕ್ಷಣಾ ವೇದಿಕೆ ಪ್ರಾರಂಭ ಮಾಡಬೇಕಿದ್ರೆ ಪ್ರಾರಂಭದಲ್ಲಿ ಆ ಭಾಗದಲ್ಲಿ ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶದ ಒಂದು ಸೂಕ್ಷ್ಮ ವಲಯ ಘೋಷಣೆಗಳು, ಈಗಾಗಲೇ 6 ರಾಜ್ಯಗಳಲ್ಲಿ ಬೇರೆ ಬೇರೆ ಅಭಯಾರಣ್ಯ, ಹುಲಿ ಸಂರಕ್ಷಣೆ ಇರ್ಬೋದು, ಆನೆ ಕಾರಿಡಾರ್ ಇರ್ಬೋದು, ಕಾಳಿಂಗ ಸರ್ಪ ಯೋಜನೆ ಇರ್ಬೋದು, ಬೇರೆ ಬೇರೆ ವನ್ಯ ಜೀವಿಗಳ ಸಂರಕ್ಷಣೆಗೋಸ್ಕರ ಕಾನೂನುಗಳು ಬರ್ತಾ ಇದೆ. ರೈತರು ಪಶ್ಚಿಮ ಘಟ್ಟದಲ್ಲಿ ಇರುವುದು, ತಪ್ಪಲು ಪ್ರದೇಶದಲ್ಲಿ, ಕಾಡು ಪ್ರದೇಶದಲ್ಲಿ ಪರಿಸರಕ್ಕೆ ಪೂರಕವಾದಂತಹ ವ್ಯವಸ್ಥೆ ಅಡಿಯನ್ನು ಆಹಾರೋತ್ಪನ್ನ ಇರ್ಬೋದು, ಕೃಷಿ ಇರ್ಬೋದು, ಎಲ್ಲವೂ ಪರಿಸರಕ್ಕೆ ಪೂರಕವಾಗಿ ಮಾಡಿಕೊಂಡು ಜೀವನ ಸಾಗಿಸ್ತಿರುವಂತ ರೈತರು. ಸಾವಿರಾರು ವರ್ಷದಿಂದ ಭಾರತಕ್ಕೆ ಇತಿಹಾಸ ಇರುವಂತ ರೈತ ರಾಷ್ಟ್ರ ಅಂತೇಳಿ ಈ ಭಾಗದ ಜನ ವಾಸ್ತವಾಗಿರುವಂತ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ ಎಂಬ ನೆಪ ಪ್ರಾರಂಭದಲ್ಲಿ ನಾವು 2011ರಲ್ಲಿ ಆವಾಗ ಪುಷ್ಪಗಿರಿ ವನ್ಯಧಾಮಕ್ಕೆ ನಮ್ಮ 48 ಗ್ರಾಮ, ಯಾವುದು ವೇಣೂರು ನಾರವೆಯಿಂದ ಹಿಡಿದು ಆಲೈಟಿ ತನಕ, ಸುಳ್ಯ, ಬೆಳ್ತಂಗಡಿ, ಕಡಬ ತಾಲೂಕಿನ ಕೆಲವೊಂದು ಪುತ್ತೂರು ತಾಲೂಕು ಸಂಬಂಧಪಟ್ಟ ಗೋಳಿತೊಟ್ಟು, ಈ ರೀತಿ ಇದನ್ನು ಸೇರಿಸುವಂತ ಪ್ರಯತ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಅದು ನಮ್ಮ ಮುಖ್ಯಮಂತ್ರಿಗಳ ಯಡಿಯೂರಪ್ಪರಿರುವಾಗ ಅದನ್ನು ಅನಂತಾಶಿಷ ಹೆಗಡೆ ಅವರು, ಸಂಜಯ್ ಗುಬ್ಬಿ ಅವರೆಲ್ಲ ಪಶ್ಚಿಮ ಕಾರ್ಯಪಡೆ ಅಧ್ಯಕ್ಷ ಇದರಲ್ಲಿ ಸಮಿತಿಯಲ್ಲಿ ಪಾಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡಬೇಕು, ಅದು ನಮಗೆಲ್ಲ ಗೊತ್ತಾಯಿತು, ತೊಂದರೆ ಆಗ್ತದೆ, ಮೂಲಭೂತ ಸೌಕರ್ಯ ಯಾವುದೇ ಕಾರಣಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದೇನೆಂದ್ರೆ ಪುಷ್ಪಗಿರಿ ಅಂತಲ್ಲ, ಕಸ್ತೂರಂಗನ ವರದಿ ಅಂತಲ್ಲ, ಯಾವುದೇ ಅಭಯಾರಣ್ಯ ಯೋಜನೆಗಳು ಬಂದಂತ ಸಂದರ್ಭದಲ್ಲಿ ಅದರಿಂದ 10 ಕಿಲೋಮೀಟರ್ ವ್ಯಾಪ್ತಿ ಅದರ ಬಫರ್ ಝೋನ್ ಅಂತ ಗುರುತಿಸ್ತಾರೆ. ಈ ಬಫರ್ ಝೋನ್ ಅಲ್ಲಿ ಏನಂದ್ರೆ ಇದು ವ್ಯಾಪ್ತಿಗೆ ಗ್ರಾಮವನ್ನು ಅವರು ಗುರುತಿಸ್ತಾರೆ, ಮತ್ತೆ ಬಫರ್ ಝೋನ್ ನಲ್ಲಿ ಪುನಃ ಮುಂದುವರಿದ ಗ್ರಾಮಗಳು. ಇಲ್ಲಿ ಏನಾಗಿದೆ ಅಂದ್ರೆ ನಾಳೆ ಈ ಕಾನೂನು ಬಂದ ಮೇಲೆ ಅಲ್ಲಿ ಹಕ್ಕು ಪತ್ರ ಕೊಡ್ಲಿಕ್ಕೆ ಬರುತ್ತಲ್ಲ ಜನರಿಗೆ, ಒಂದು. ಎರಡನೇದು ಅಲ್ಲಿರುವಂತ ಈಗ ಉದಾಹರಣೆ ಆಲೆ ತಟ್ಟೆ ಫ್ಯಾಕ್ಟ್ರಿ, ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು, ಕೃಷಿಗೆ ಸಂಬಂಧಪಟ್ಟ ರಿಲೇಟೆಡ್, ಈಗ ಉದಾಹರಣೆ ಕೋಳಿ ಸಾಕಾಣಿಕೆ ಅಥವಾ ಇದೆಲ್ಲ ಬ್ಯಾನ್ ಆಗ್ತದೆ. ಅದಾದ ನಂತರ ಮೂಲಭೂತ ಸೌಕರ್ಯ, ಉದಾಹರಣೆ ಶಾಲಾ ಕಟ್ಟಡ, ಶಾಲೆಯ ಭೂಮಿಗಳು ಎಲ್ಲವೂ ಅರಣ್ಯಕ್ಕೆ ಸೇರ್ಪಡೆ ಆಗ್ತದೆ. ಆ ನಂತರ ಅಲ್ಲಿರುವಂತ ಸರ್ಕಾರಿ ಸಂಬಂಧಪಟ್ಟಂತ ಎಲ್ಲ ಕಟ್ಟಡ, ಜಾಗ ಎಲ್ಲವೂ ಅರಣ್ಯ ವಶಪಡಿಸಿಕೊಳ್ತದೆ, ಕಾನೂನಾತ್ಮಕವಾಗಿ ಅದು ಡೈವರ್ಷನ್ ಆಗ್ತದೆ. ಅಲ್ಲಿ ಮತ್ತೆ ನಿಮಗೆ ಯಥಾಸ್ಥಿತಿ, ಉದಾಹರಣೆ ಲೈಟ್ ಕಂಬಕ್ಕೆ ಸಿಡಿಲು ಬೆಳೆದು ಅಥವಾ ಗಾಳಿ ಬಂದು ಬಿದ್ದು ಹೋದ್ರೆ ಅದನ್ನು ಪುನರ್ ಮಾಡುವಾಗಿಲ್ಲ, ಡಾಮರ್ ಒಮ್ಮೆ ಹೆದ್ದು ಹೋದ್ರೆ ಮತ್ತೆ ಅದನ್ನು ಪುನಃ ಮಾಡುವಾಗಿಲ್ಲ. ಈ ರೀತಿ ಒಂದು ಕುಗ್ರಾಮದಲ್ಲಿ ರೈತರನ್ನು ತಳ್ಳುವಂಥದ್ದು, ಮತ್ತೆ ಮಾನಸಿಕವಾಗಿ ಉದಾಹರಣೆ ಹೇಳ್ಬೇಕಾದ್ರೆ ಈಗ ನಗರಕ್ಕೆ ಬಂದಂತ ರೈತ, ಈಗಾಗಲೇ ಆನೆ ದಾಳಿಯಿಂದ ಅನೇಕ 100 ಮಂದಿ ಸತ್ತಿದ್ದಾರೆ. ಇದು ಹೇಗೆ ಅಂದ್ರೆ ಅಲ್ಲಿ ಮನೆಗೆ ಹೋಗುವ ಸಂದರ್ಭದಲ್ಲಿ ರಸ್ತೆ ಅಲ್ಲಿ ಇಲ್ಲದ ಕಾರಣ ಕಾಡು ಪ್ರಾಣಿ ದಾಳಿ ಮಾಡಿ ಈ ಅಲ್ಲಿಯ ಕೃಷಿಕ ರೈತರನ್ನು ಕೊಲೆ ಮಾಡುವಂಥದ್ದು. ಮತ್ತೊಂದೇನೆಂದ್ರೆ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಾಲನ್ನು ಡೈರಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಈ ರೀತಿ ಅನೇಕ ಜೀವನ ಪದ್ಧತಿಯೇ ನಾಶ ಆಗಿ ಬಿಡಿಕಾಸು ಸರಕಾರ ವ್ಯವಸ್ಥೆ ಮಾಡದೆ ಅಲ್ಲಿರುವಂತ ರೈತರನ್ನು ಒಕ್ಕಲೆಬ್ಬಿಸಿ ಓಡಿಸುವಂತದ್ದು ಪ್ರಯತ್ನ ಆಗುವಂಥದ್ದು ಈ ಅರಣ್ಯ ಸಂರಕ್ಷಣೆ ಯೋಜನೆಯಿಂದ ಆಗ್ತದೆ. ಇವತ್ತು ನಾವು ಹೇಳಬಾರದು ನಕ್ಸಲ್ವಾದ ಯಾಕೆ ಉಟ್ಕೊಳ್ತದೆ ಅಂದ್ರೆ ಈ ರೀತಿ ಅಂದ್ರೆ ಇವತ್ತು ನೋಡಿ, ಎಲ್ಲ ರೈತರು ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಆಗಿ ಕೃಷಿ ಮಾಡ್ತಾರೆ, ಎಲ್ಲ ಪದವಿಯನ್ನು ಪಡ್ಕೊಂಡು ಕೊನೆಗೆ ನಗರದಲ್ಲಿ ಉದ್ಯೋಗ ಸಿಗದಿದ್ದಾಗ ಬಂದು ವಾಸ್ತವ ಇರ್ತಾರೆ. ಅವರ ಅಲ್ಲಿ ಇರುವಂತ ಮೂಲಭೂತ ಸೌಕರ್ಯ ಇಲ್ಲದ್ರೆ ಅವ್ರು ಬರ್ತಾರ, ಅವರ ಅಂತ ಕುಟುಂಬಗಳ ಅನೇಕ ಅವರಿಗೆ ದಿಕ್ಕು ಇಲ್ಲದಾಗ್ತದೆ. ಒಂದು ಮನೆಯಲ್ಲಿ 10 ಜನ ಇರ್ತಾರೆ, 5 ಜನ ಇರ್ತಾರೆ, ಇವರು ಒಕ್ಕಲೆಬ್ಬಿಸಿ ಕಳಿಸಿದ್ರು, ಎಲ್ಲಿಗೆ ಹೋಗುದು ಇವರು? ಈ 10 ಜನಕ್ಕೆ ಜಾಬ್ ಕೊಡ್ತಾರೆ, ಇವರು ಉದ್ಯೋಗ ಕೊಡ್ತಾರೆ, ವ್ಯವಸ್ಥೆ ಮಾಡ್ತಾರೆ? ಇಲ್ಲ. ಈ ರೀತಿಯ ಒಂದು ಸಂದರ್ಭದಲ್ಲಿ ಜನರು ಕಾನೂನಿನ ಬಿಟ್ಟು ಹೋರಾಟ ಮಾಡಬಾರ್ದು, ಕ್ರಾಂತಿಕಾರಿ ಕೆಟ್ಟ ಸಂಘಟನೆಯಲ್ಲಿ ಕೈ ಹಾಕಬಾರದು. ಅದು ರಾಷ್ಟ್ರೀಯತೆ ರಕ್ಷಣೆ ಆಗ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಮತ್ತೆ ಈ IFS ದಂಧೆ ಮಾಡುವಂತ IFS ಗಳು ಪರಿಸರವಾದ ಅಂತೇಳಿ ಇದು ವಾದದಲ್ಲಿ ಜನರನ್ನು ಸ್ವಾವಲಂಬಿ ಬದುಕನ್ನು ಇರುವಂತ ರೈತರನ್ನು ದಮನ ಮಾಡುವ ನೀತಿಯನ್ನು ತಡೆ ಹಿಡಿಯಲು ಕಾನೂನಾತ್ಮಕ ಹೋರಾಟಕ್ಕೋಸ್ಕರ
ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಯನ್ನು 2011ರಲ್ಲಿ ಪ್ರಾರಂಭ ಮಾಡಿದ್ದೆವು ಪುಷ್ಪಗಿರಿ. ಅದನ್ನು ನಾವು ಆ ರೀತಿ ಬಂದಂತ ಸಂದರ್ಭದಲ್ಲಿ ನಮ್ಮ ಒಂದು ಒಳ್ಳೆಯ ಸಂಗತಿ ಅಂದ್ರೆ ಮಾನ್ಯ ಡಿ.ವಿ. ಸದಾನಂದಗೌಡರು ಇಲ್ಲಿ ಸಚಿವರಾದ್ರು, ಮಂತ್ರಿಗಳಾದ್ರು. ಆ ಸಂದರ್ಭದಲ್ಲಿ ಪುಷ್ಪಗಿರಿ ವನ್ಯಧಾಮ ಪಕ್ಷಾತೀತವಾಗಿ ಹೋರಾಟ ಆಯಿತು. ಕಾಂಗ್ರೆಸ್, ಬಿಜೆಪಿ, JDS, ಹಿಂದೂಗಳು, ಕ್ರೈಸ್ತರು, ಮುಸಲ್ಮಾನರೆಲ್ಲ ಒಟ್ಟು ಸೇರಿ ಹೋರಾಟ ಮಾಡಿ, ಎಲ್ಲ ಧರ್ಮಗುರುಗಳು, ಆಮೇಲೆ ಎಲ್ಲ ಜಾತಿಯ ಪ್ರಮುಖರೆಲ್ಲ ಒಟ್ಟು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡಿ 3-4 ವರ್ಷದ ಹೋರಾಟದ ಫಲವಾಗಿ ಅದನ್ನು ತಡೆ ಹಿಡಿದಿದೆ ಅಂತ ನಮಗೆ ದಾಖಲಾತಿ ಕಳಿಸಿದ ಮೇಲೆ ಪುಷ್ಪಗಿರಿ ಪೆಂಡಿಂಗ್ ಆಗಿದೆ. ಪುಣ್ಯ ಆದ್ದರಿಂದ ನಾವು ನಿಟ್ಟು ಸ್ವಲ್ಪ ಆ ನಂತರ ಬಂತು ಕಸ್ತೂರಂಗನ್. ಪುನಃ ಕಸ್ತೂರಂಗನಿಗೆ ಹೋರಾಟ ನಡೀತಾ ಉಂಟು ಈಗಲೂ ಸಹ ಒಂದು 10 ವರ್ಷದಿಂದ. ಅದು ಈಗ ತಾತ್ಕಾಲಿಕ ತಡೆ ಹಿಡಿದಿದ್ದಾರೆ. ಇವತ್ತು ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದ ಜನರಿಗೆ ನೆಮ್ಮದಿ ಬದುಕಿಲ್ಲ. ಆ ನೆಮ್ಮದಿ ಬದುಕಿಗೋಸ್ಕರ ನಮ್ಮ ಹೋರಾಟ, ಎಜುಕೇಟೆಡ್ ರೈತನಿಗೋಸ್ಕರ ಹೋರಾಟ, ಸ್ವಾವಲಂಬಿ ರೈತನಿಗೋಸ್ಕರ ಹೋರಾಟ, ಆ ಉದ್ದೇಶವನ್ನು ಇಟ್ಕೊಂಡಿದೆ. ಉದಾಹರಣೆ ಹೇಳಬೇಕಿದ್ರೆ ನೀವು ಗಮನಿಸಿರ್ಬೋದು, ಇವತ್ತು ಇಡೀ ಮಾಧ್ಯಮ ಹೊರಗಡೆ ನಾವು ನೋಡಿದಾಗ ರೈತರು ಅಕ್ರಮ ಮಾಡ್ತಾ ಇದ್ದಾರೆ ಭೂಮಿಗಳನ್ನು ಅಂತ ಕೇಳಿ ಬರ್ತಾ ಇದೆ. ಇವತ್ತು ರೈತರು ಕಾಡು ನಾಶ ಮಾಡ್ತಾರೆ ಅಂತ ಕೇಳಿ ಬರ್ತಾ ಇದೆ. ರೈತರು ಕೆಮಿಕಲ್ ಭೂಮಿಗೆ ಹಾಕಿ ಮಣ್ಣು ಹಾಳು ಮಾಡಿದ್ದಾರೆ ಅಂತ ಕೇಳಿದೆ. ಈ ಪ್ರಜ್ಞಾವಂತರು ಹೇಳಿಕೊಳ್ಳುವವರು ಮಾಡ್ತಾ ಇದ್ದಾರೆ ಆಪಾದನೆ. ಇವತ್ತು ನೋಡಿ, ಹಸಿರು ಕ್ರಾಂತಿ ನೆಪದಲ್ಲಿ ಕೆಮಿಕಲ್ ಅನ್ನು ಜೋಡಣೆ ಮಾಡ್ಲಿಕ್ಕೆ ಹೇಳಿದವರು ಯಾರು? ನನ್ನ ತಾತ ಸುಬ್ರಹ್ಮಣ್ಯದಲ್ಲಿ ದೇವಣ್ಣಗೌಡರು ಅಂತೇಳಿ ಅವರು ನನಗೆ ಹೇಳಿದ್ದು ನೆನಪಿದೆ. ಏನಂದ್ರೆ ಇವತ್ತು ಜೀವಂತವಾಗಿದ್ದಾರೆ, 98 ವರ್ಷ ಪ್ರಾಯ. ಆ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ ಬರ್ತಾನೆ, ತೋಟಗಾರಿಕೆ ಇಲಾಖೆಯ ಒಂದು ಅಧಿಕಾರಿ ಬಂದು ನಿಮ್ಮ ಗದ್ದೆ ಕೊಡಬೇಕು ಅಂತ ಹೇಳ್ತಾರೆ. ಇವರಿಲ್ಲ, ಆಗ ಸ್ವಾವಲಂಬಿ ಬದುಕು, ನಾವು ನಮ್ಮ ಗದ್ದೆ ನಾವು ಮಾಡ್ತೇವೆ. ಯಾಕೆ ಅಂತ ಕೇಳ್ತಾರೆ. ಒಂದು ನಾವು ಅದರಲ್ಲಿ ನಿಮ್ಗೆ ಹೆಚ್ಚು ಕೃಷಿ ಮಾಡಿ ಕೊಡ್ತೇವೆ. ಇಲ್ಲ ಬೇಡ ಅಂತ ಇವ್ರು ಹೇಳ್ತಾರೆ, ಅದು ಮಣ್ಣು ಹಾಳಾಗ್ತದೆ, ನೀವು ಏನು ಕೆಮಿಕಲ್ ಹಾಕಬೇಡಿ ಅಂತ. ಕೊಡುವುದೇ ಇಲ್ಲ. ಕೊನೆಗೆ ಅವರ ವಿದ್ಯಾವಂತ ಮಗನ ಮುಖಾಂತರ ಆ ಜಾಗವನ್ನು ತಗೊಳ್ತಾರೆ, ಗೇಣಿ ತಗೊಂಡಾಗ ಕೆಮಿಕಲ್ ಕೊಟ್ಟು ಅಲ್ಲಿ ಹಸಿರು ಕ್ರಾಂತಿಯ ಆ ಯೋಜನೆಯನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೋಡ್ತಾರೆ. ಯಶಸ್ವಿ ಆಗ್ತಾರೆ. ಆ ಸಂದರ್ಭ ಕೃಷಿ ಎಲ್ಲ ಕೆಮಿಕಲ್ ಎಲ್ಲ ಆಗ್ತದೆ. ಆ ರೀತಿ ಇವತ್ತು ಸೈಂಟಿಸ್ಟ್ ಅಂತ ಹೇಳಿ ಪ್ರಜ್ಞಾವಂತರು ನೀವೇನು ಹೇಳ್ತೀರಿ, ಅವರಿಂದ ನಮಗೆ ಅನ್ಯಾಯ ಆಗಿದೆ ರೈತರಿಗೆ. ಅವರೇ ನಮ್ಮ ಕೈಯಾರೆ ಭೂಮಿಯನ್ನು ಹಾಳು ಮಾಡಿಸಿದ್ದಾರೆ ಸರ್ಕಾರ, ಆಧುನಿಕ ಜಗತ್ತು, ಆಮೇಲೆ ಈ ರೀತಿಯ ಒಂದು ದಂಧೆ ಮಾಡುವಂತ ಅಧಿಕಾರಿಗಳು ಅವರು ಮಾಡಿ ಇವತ್ತು ರೈತರ ಭೂಮಿ ಹಾಳು ಮಾಡಿದ್ದಾರೆ. ಅಂದ್ರೆ ನಾವು ಒರಿಜಿನಲ್ ಸಾವಯವದಲ್ಲಿದ್ದೆವು. ಕೃಷಿ ದನದ ಹಟ್ಟಿಯ ಗೊಬ್ಬರ ಇರ್ಬೋದು, ಸುಡು ಮಣ್ಣು ಇರ್ಬೋದು, ಬೇರೆ ಬೇರೆ ರೀತಿಯ ಸಾವಯವದಲ್ಲೇ ನಾವು ಬದುಕು ಕಟ್ಟಿಕೊಂಡಂತ ರೈತನನ್ನು ಹಸಿರು ಕ್ರಾಂತಿಯ ಯೋಜನೆ ನೆಪದಲ್ಲಿ ಇವರು ಕೆಮಿಕಲ್ ಹಾಕಿ ರೈತರ ಕೈಯಲ್ಲೇ ಭೂಮಿಯನ್ನು ಹಾಳು ಮಾಡಿ, ಭೂಮಿ ನಾವು ಕೆಡ್ಡಸ ಬೇರೆ ಬೇರೆ ಭೂಮಿ ಪೂಜೆ ಮಾಡ್ತೇವೆ ಅಂತ ಪೂಜೆ ಮಾಡುವ ಭೂಮಿಯನ್ನು ಅತ್ಯಾಚಾರ ಅನಾಚಾರ ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟವರು ಯಾರು? ಸಬ್ಸಿಡಿ ಕೊಟ್ಟವರು ಯಾರು? ಸರ್ಕಾರ. ಇವತ್ತು ರೈತರ ಮೇಲೆ, ಅವಿವಿದ್ಯಾವಂತ ರೈತರ ಮೇಲೆ ಯಾಕೆ ಆಗ್ತಾರೆ? ಇವತ್ತು ವಿದ್ಯಾವಂತರಾಗಿದ್ದೇವೆ ನಾವು, ಅದಕ್ಕೆ ನಾವು ಪ್ರಶ್ನೆ ಮಾಡ್ತಿದ್ದೇವೆ. ಇದೆಲ್ಲ ಬ್ರಿಟಿಷರ ಯೋಜನೆಗಳು. ಇವತ್ತು ನಿಮಗೆ ಗೊತ್ತಿರ್ಬೋದು, IAS, IPS, IFS ಇದೆಲ್ಲ ಸಿಸ್ಟಮ್ ಯಾರ್ದಲ್ಲಿ? ಬ್ರಿಟಿಷರದು. ಈ ಬ್ರಿಟಿಷರ ಪದ್ಧತಿಯನ್ನು, ಈ ಬ್ರಿಟಿಷರ ಆಡಳಿತಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ದೇಶವನ್ನು ನಾಶ ಮಾಡಿ ರೈತ ರಾಷ್ಟ್ರ ಎಂಬುದನ್ನು ಅಳಿಸಲಿಕ್ಕೆ ಮಾಡಿ ಕೊಟ್ಟಂತ ಯೋಜನೆಯನ್ನು ಅಳಿಸಲಿಕ್ಕೋಸ್ಕರ ನಮ್ಮ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆ. ಅದು ಪ್ರಜ್ಞಾವಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತರು, ನಾವು ಪ್ರಜ್ಞಾವಂತರಿದ್ದೀವಿ, ನಾವು ಮಾಡ್ತೀವಿ. ಎಜುಕೇಟೆಡ್ ರೈತರು, ನಾವು ಅದರ ವಿರುದ್ಧ ಹೋರಾಟ ಮಾಡ್ತೀವಿ. ಇವತ್ತು ನಮ್ಮ ಅನಿಸಿಕೆ ಏನಂದ್ರೆ ಈ ರೀತಿಯ ಪದ್ಧತಿ ತೆಗಿಬೇಕು. ಇವರೇ ನಮಗೆ ಮಾರಕ. IAS ಇರ್ಬೋದು, IPS ಇರ್ಬೋದು, KS ಗಳೇ ನಮಗೆ ಡೇಂಜರ್. ನಿಮಗೆ ಗೊತ್ತಿರ್ಬೋದು, ಇವತ್ತು ಯಾವುದೇ ಒಂದು ರೈತ ಇಲಾಖೆಗೆ ಹೋಗಲಿ, ಯಾವುದೇ ಸಬ್ಸಿಡಿಯನ್ನು ಲಂಚ ಕೊಡದೆ ಸಿಗ್ತಾ ಇದೆ ಅಂತ ಯಾವುದೋ ಒಬ್ಬ ಜನಪ್ರತಿನಿಧಿಯಲ್ಲಿ, ಯಾವುದೇ ಒಬ್ರು ಮಾಧ್ಯಮ ಮಿತ್ರರಲ್ಲಿ ಲಂಚ ಕೊಡದೆ ರೈತರಿಗೆ ಇದು ಸಿಗ್ತಾ ಇದೆ. ಯಾವುದು ನಿಮಗೆ ರಸಗೊಬ್ಬರಗಳಿರ್ಬೋದು, ಉಪಕರಣಗಳು ಸಿಗುವುದಿಲ್ಲ. ಆಮೇಲೆ ಉದಾಹರಣೆ ಹೇಳಬೇಕಿದ್ರೆ ಈ ಭೂಮಿ, ಈಗ ರೈತರ ಒಂದು ಈ ರೀತಿಯ ಯೋಜನೆಗಳು ಬರ್ತಾ ಇದೆ ಆ ಭಾಗದಲ್ಲಿ, ನಿಮಗೆ ಬರ್ತಾರೆ ಕಂದಾಯದವರು, ಇದು ಅರಣ್ಯಕ್ಕೆ ಸ್ವಲ್ಪ ತಾಗಿಕೊಂಡುಂಟು ಮಾರೆ, ನೀನು 1 ಎಕರೆಗೆ 1.5 ಲಕ್ಷ ಕೊಡುವುದಿದ್ರೆ ಹಕ್ಕುಪತ್ರ ಕೊಡ್ತಾರೆ. 1.5 ಲಕ್ಷ ಎಕರೆಗೆ. ಇನ್ನೊಂದಿದೆ ಮೂಲಭೂತ ಸೌಕರ್ಯ. ಈಗ ನನ್ನ ಭೂಮಿ ಇದೆ, ನನ್ನ ಭೂಮಿ, ನಾನು 1 ಎಕರೆ ವರ್ಷದಿಂದ ನಾನು ವಾಸ್ತವಾಗಿದ್ದು ಕೃಷಿ ಮಾಡ್ತಾ ಬಂದಿದ್ದೇನೆ. ಅದನ್ನು ಹಕ್ಕುಪತ್ರ ಕೊಟ್ಟಿರ್ತಾರೆ, 3 ಎಕರೆ 2 ಎಕರೆ ಅಂದಾಜು ಕೊಟ್ಟಿರ್ತಾರೆ. ಆಮೇಲೆ ಫ್ಲಾಟಿಂಗ್ ಅಂತ ಒಂದು ವ್ಯವಸ್ಥೆ ಇದೆ, ಆ ಜಾಗವನ್ನು ಸ್ಕೆಚ್ ಮಾಡಿ ಕೂತ್ಕೊಳಿಸುದು. ಆ ಸಂದರ್ಭದಲ್ಲಿ ಆಚೆ ಅವನಿಗೆ ರಸ್ತೆ ಇದೆ ಅಂತ ತಿಳ್ಕೊಳ್ಳಿ, ಅದು ಸರ್ಕಾರಿ ಭೂಮಿ, ಲೈನ್ ಕಂಬ ಹೋಗ್ತಾ ಇರ್ತದೆ, ಈ ರಸ್ತೆ ಕಾಣಿಸುವುದಿಲ್ಲ. ಯಾಕಂದ್ರೆ ಆಚೆಯಿಂದ ಬಂದು ನೀವು ದುಡ್ಡು ಕೊಟ್ಟರೆ ಮಾತ್ರ ನಿಮಗೆ 20 ಫೀಟ್ ರಸ್ತೆ,
ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಲೈಟ್ ಕಂಬ ಹೋದ್ರೂ ಕೂಡ ಅದೇ ಅಡಿ ಸ್ಥಳವನ್ನು ಲೈಟ್ ಕಂಬ ಇದೆ ಗುರುತು ಮಾಡುವುದಿಲ್ಲ. ಫ್ಲಾಟಿಂಗ್ ಆಗುವಾಗ ರಸ್ತೆಯಲ್ಲಿ 20 ಫೀಟ್ ಗುರುತು ಮಾಡುವುದಿಲ್ಲ. ಮಾಡಬೇಕಾದ್ರೆ ಅವನಿಗೆ ಲಂಚ ಕೊಡಬೇಕು, ರಾಜ್ಯಕ್ಕೆ ಇಂಪ್ಲೇನ್ಸ್ ಬೇಕು. ಈ ರೀತಿ ಅನಾಚಾರ ವ್ಯಭಿಚಾರ ಇರುವಾಗ ಯಾಕ್ರಿ IAS IPS ನಮಗೆ ಯಾಕೆ ಬೇಕು ಇಂಥ ಈ ಸಿಸ್ಟಮ್ಗಳು? ಅವ್ರನ್ನ ಮುಟ್ಲಿಕ್ಕೆ ಆಗ್ತದ? ಅಸ್ಪೃಶ್ಯತೆ ಅಂದ್ರೆ ಹಿಂದೆ ನೀವು ಜಾತಿ ಪದ್ಧತಿಯಲ್ಲಿ ಹೇಳ್ತೀರಿ, ಈಗ ವಿದ್ಯೆಯಲ್ಲಿ ಉದ್ಯೋಗದಲ್ಲಿ ಅಸ್ಪೃಶ್ಯತೆ. ನೀವು DC ಅನ್ನು ಮಾತಾಡ್ಲಿಕ್ಕೆ ಆಗ್ತದ? SP ಸಾಹೇಬ್ರನ್ನು ಮಾತಾಡ್ಲಿಕ್ಕೆ ಆಗ್ತದ? ಒಬ್ಬ ರೈತನಿಗೆ ಅವ್ರು ಬಂದು ಗ್ರಾಮ ಪಂಚಾಯತ್ ಅಥವಾ ಗ್ರಾಮ ಸಭೆಯಲ್ಲಿ ಬಂದು ಅಟೆಂಡ್ ಮಾಡ್ತಾರೆ, ಯಾವುದೋ ಒಬ್ಬ PC ಅನ್ನು ಕಳಿಸ್ತಾರೆ, ಯಾವುದೋ ಒಬ್ಬ VA ಅನ್ನು ಕಳಿಸ್ತಾರೆ, ಯಾವುದೋ ಒಬ್ಬ PDO ಇರ್ತಾನೆ. ಅವರಿಗೆ ಬೆಕ್ಕದಾಗಿ ನಮ್ಮನ್ನು ಟಾರ್ಚರ್ ಮಾಡಿ ಅನಾಚಾರ ಮಾಡ್ತಾ ಇರ್ತಾರೆ, ಕೇಳುವವರಿಲ್ಲ. ಇದಕ್ಕೆ ಎಚ್ಚೆತ್ತು ಇವತ್ತು ನಾನು MA ಆಗಿದೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ, ನನಗೆ ಸ್ವಲ್ಪ ಏನೋ ಗೊತ್ತಿದೆ. ಹಾಗಿರುವಾಗ ಈ ರೀತಿ ನಾವು ಕ್ರಾಂತಿಕಾರಿ ಹೋರಾಟ ಮಾಡುವಂತ ಸಾವಿರಾರು ಸರ್ತಿ ನನ್ನ ಮನಸ್ಸಿಗೆ ಬಂದಿದೆ. ಇವರನ್ನು ಬಿಡಬಾರದು, ಕ್ರಾಂತಿಕಾರಿ ಹೋರಾಟ ಜೈಲಿಗೆ ಹೋದ್ರು ಒಂದಲ್ಲ ಅಂತ ಅನಿಸಿದೆ ನನಗೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ನಮಗೆ ಕಾನೂನನ್ನು ಗೌರವಿಸಬೇಕು, ನಾವು ಪ್ರಜ್ಞಾವಂತರು, ನಾವು ಭೂಮಿಯನ್ನು ಆರಾಧನೆ ಮಾಡುವವರು, ನಮಗೆ ಸಂಸ್ಕಾರ ಕೊಟ್ಟಿದೆ, ಅದಕ್ಕೋಸ್ಕರ ನಾವು ಅವರನ್ನು ಬಿಟ್ಟಿದ್ದೇವೆ ಅಂತ ಅಧಿಕಾರಿಗಳನ್ನು. ಇಲ್ಲದಿದ್ರೆ ನಾವು ಕೂಡ ಕ್ರಾಂತಿಕಾರಿಯಲ್ಲಿ ಹೋರಾಟ ಇಳಿತಿದ್ದು. ಅದು ಆಗಬಾರದು, ಅದನ್ನು ಕಡಿತಾ ಇದ್ದೇವೆ ನಾವು ಇವತ್ತು. ಆದರೂ ಕೂಡ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸ್ ಅವರು ಕೇಸ್ ಮಾಡುವಂತ ಮಾಡ್ತಾ ಇದ್ದಾರೆ. ಯಾವ ರೀತಿ ನಮಗೆ ಇವತ್ತು ನೋಡಿ, ನಾನು ಇಲ್ಲಿ ಬರಬೇಕಿದ್ರೆ ಬೆಳಿಗ್ಗೆ ಎದ್ದು ನಾನು ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕಿ ಅಡಿಕೆ ಹೆಕ್ಕಿ ಬಂದೆ. ನಿನ್ನೆ ನಾನು ರಾತ್ರಿ ಟ್ಯಾಪಿಂಗ್ ಮಾಡಿ ಬಂದೆ, ರಬ್ಬರ್ ಟ್ಯಾಪಿಂಗ್ ಮಾಡ್ತೇನೆ. ಆ ಹಣದಲ್ಲಿ ನಾವು ಸಂಪರ್ಕ ಮಾಡುದು, ಹೋರಾಟ ಮಾಡುದು ರೈತರು. ನಾವು ಯಾರಿಗೂ ಭ್ರಷ್ಟಾಚಾರ ಮಾಡಿಲ್ಲ. ನಾವು ಜನಪ್ರತಿನಿಧಿಗಳು ಇನ್ನು ಈ ಮುಖಾಂತರ ತಿಳಿಸಿದ್ದೇವೆ. ಇನ್ನೊಂದು ಗಮನಿಸಬೇಕು, ಇವು ಒಂದು MLA MP ಅಥವಾ ಒಂದು ಪಂಚಾಯತ್ ಸದಸ್ಯ ಉಳಿದವರು ಏನು ನಾಮಿನೇಷನ್ ಮಾಡಬೇಕಿದ್ರೆ ಅವನಿಗೆ ಹೆಂಡತಿ ಎಷ್ಟು, ಅವನಿಗೆ ಜಾಗ ಎಷ್ಟು, ಚಿನ್ನ ಎಷ್ಟು ಎಲ್ಲ ತೋರಿಸ್ಬೇಕು. ನೀವು ಒಬ್ಬ DC IAS ಇದು ಅಪ್ಲಿಕೇಶನ್ ಮಾಡುವಾಗ ಅಲ್ಲಿ ಯಾಕೆ ತೋರಿಸಲಿಕ್ಕಿಲ್ಲ? VA ಅಪ್ಲಿಕೇಶನ್ ಹಾಕುವ ಯಾಕೆ ನಿಮಗಿಲ್ಲ? ನೀವು ಬಾಕಿ ಸರ್ಕಾರಿ ನೌಕರರ ಅರ್ಜಿ ಹಾಕಬೇಕಿದ್ರೆ ಅವನ ಬಯೋಡಾಟಾ, ಆರ್ಥಿಕ ವ್ಯವಸ್ಥೆ ಹೇಗಿದೆ ಯಾಕೆ ಇಲ್ಲ? ಆಗಿರುವಂಥದ್ದು ಅವ ಅಧಿಕಾರದ ಬಂದ ನಂತರದ್ದು ವ್ಯಾಲ್ಯೂಷನ್ ನೋಡಿ, ಕೋಟಿ ಕಟ್ಲೆ ಮಾಡಿದ್ದಾರೆ, ಸಾವಿರಾರು ಕೋಟಿ. ಅದನ್ನು ಕೇಳುವರಿಲ್ಲ, ಅಲ್ಲಿ ಲಂಚ ಇಲ್ಲ, ಅಲ್ಲಿ ರೈಡೇ ಇಲ್ಲ. ಎಷ್ಟು ಬೇಕ್ರಿ ನನ್ನೊಟ್ಟಿಗೆ ಬರಲಿ, ನಾನು ತೋರಿಸ್ಕೊಡ್ತೇನೆ. ಅಧಿಕಾರಿಗಳ ಮನೆ ಏನಾಗಿದೆ, ಅವರ ಜಾಗಗಳು ಎಷ್ಟು, ಲ್ಯಾಂಡ್ಗಳು ಎಷ್ಟು. ಇವತ್ತು ಏನು ಜನಪ್ರತಿನಿಧಿಗಳು ಒಳ್ಳೆಯವರು ಅಂತ ಹೇಳ್ತಿಲ್ಲ, ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದು ನ್ಯಾಯ ಬೇಕಲ್ಲ. ಕಾರ್ಯಾಂಗ ವ್ಯವಸ್ಥೆಯನ್ನು ಆಯ್ಕೆ ಮಾಡುವಾಗ, ಜನಪ್ರತಿನಿಧಿ ವ್ಯವಸ್ಥೆಯನ್ನು ಆಯ್ಕೆ ಮಾಡುವಾಗ ನೀವು ಯಾವ ವ್ಯವಸ್ಥೆಯನ್ನು ಇಟ್ಟಿದ್ರೆ ಅಲ್ಲಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಯಾಕೆ ಮಾಡಲಿಲ್ಲ? ನಿಮಗೆ ಗೊತ್ತಿರಬೇಕು, ಇವತ್ತು ಯುದ್ಧ ಆಗ್ತಾ ಇದೆ. ಇಡೀ ನಮ್ಮ ದೇಶದಲ್ಲಿ ಭದ್ರತೆ ಇವತ್ತು ಗ್ಯಾಸಿಗೆ ಹಾಹಾಕಾರ ಕೇಳ್ತಾ ಇದೆ. ಎಲ್ಲಿ ಕೇಳ್ತಾ ಇದೆ? ನಗರದಲ್ಲಿ ಕೇಳ್ತಾ ಇದೆ ರೀ. ನೀವು ಅಲ್ಲಿಗೆ ಬನ್ನಿ, ಶಿರಾಡಿಗೆ ಬನ್ನಿ, ಸುಬ್ರಹ್ಮಣ್ಯಕ್ಕೆ ಹೋಗಿ, ದೇವಸ್ಥಾನ ಇದೆ, ಕಮರ್ಷಿಯಲ್ ಅಲ್ಲಿ ಕೇಳಿರ್ಬೋದು. ಆಸುಪಾಕು ಮನೆಗಳಲ್ಲಿ ಕೇಳ್ತದ, ಬೆಳ್ತಂಗಡಿಗೆ ಹೋಗಿ, ದ್ವೀಪಿಗೆ ಹೋಗಿ, ಇನ್ನು ಇಲ್ಲಿ ಹೋಗಿ ನೀವು ಹಳ್ಳಿಯಲ್ಲಿ ಇವತ್ತು ಯಾವುದೇ ಯುದ್ಧ ಆಗಲಿ, ಷೇರು ಮಾರುಕಟ್ಟೆ ಬಿದ್ದಾಗಲೂ ತೊಂದರೆ ಆಗಿಲ್ಲ. ಆಗಿರುವುದೆಲ್ಲಿ? ನಗರದಲ್ಲಿ. ಆದರೆ ಸರ್ಕಾರ ಇವತ್ತು ಭಾರತ ರೈತ ರಾಷ್ಟ್ರ, ಇಲ್ಲಿ ಸರ್ಕಾರ ಏನ್ ಮಾಡಬೇಕು? ರೈತರಿಗೆ ಉತ್ತೇಜನ ಕೊಡಬೇಕು. ಇವತ್ತು ಮೊನ್ನೆ ನಮ್ಮ ಅರಣ್ಯ ಸಚಿವರ ಒಂದು ಸ್ಟೇಟ್ಮೆಂಟ್ ಬಂತು, ತುಂಬಾ ನೋವಾಯ್ತು ನನಗೆ. ಏನಂದ್ರೆ ನೀವು ಜಾಗ್ರತೆ ನೋಡ್ಕೊಳ್ಳಿ, ಎಂತ ಕಟ್ಟಿಗೆಗೆ ಹೋಗ್ತಾರೆ ಬೆಂಕಿ ಹಾಕಲಿಕ್ಕೆ, ಮನೆ ಒಂದು ಕುಟುಂಬವನ್ನು ಸಾಕಲಿಕ್ಕೆ, ಒಂದು ಒಣ ಬಿದ್ದಂತ ಹಾಳಾಗಿ ಹೋಗುವ, ಕೊಳೆತು ಹೋಗುವಂತ ಕಟ್ಟಿಗೆ ತೆಗಿಬಾರ್ದು, ನೋಡಿಕೊಳ್ಳಿ ಅಂತ ಆಜ್ಞೆ. ಅರೆ ಎಷ್ಟು ದಂಧೆ, ಮೈನ್ಸ್, ಪಶ್ಚಿಮ ಘಟ್ಟನ ಇದು ಅಲ್ಲ ಎಂತ ಜಲವಿದ್ಯುತ್ ಯೋಜನೆಯಲ್ಲಿ ನಾಶ ಮಾಡಿ ಅದವರಿಗೆ ಕಾಣುವುದೇ ಇಲ್ಲ. ಇವತ್ತು ಡ್ರೈನೇಜ್ಗಳು ಎಲ್ಲ ನದಿಗೆ, ನಗರದ ಕೊಳಚೆ ನೀರನ್ನು ಬಿಡ್ತಾರೆ. ತಾಕತ್ತಿದ್ರೆ ಅದನ್ನು ತಡೀಲಿ, ಮಾಮೂಲು ಬರ್ತದೆ ರೀ ಅವರಿಗೆ. ಈ ರೈತ ಮಾಮೂಲು ಕೊಡ್ತಾನ? ನಾನು ಹೇಳುದಿದ್ದು ರಾಜ್ಯಕ್ಕೆ ನಮ್ಮಲ್ಲಿ ಕಾಂಗ್ರೆಸ್ ಇದ್ದಾರೆ, BJP ಇದ್ದಾರೆ, ಯಾವ ಪಕ್ಷದ ಮಂತ್ರಿಗಳು ನಾನು ಅದನ್ನು ವಿರೋಧಿಸ್ತಾನೆ. ಮೊನ್ನೆ ಒಂದು ಘಟನೆ ಆಯ್ತು, ಒಂದು ಕಡೆ ಒಂದು MLA ಸೆಟ್ಟಿಂಗ್ ಆಯ್ತು. ನನ್ನ ಹತ್ರ ಒಬ್ರು ಆತ್ಮೀಯರು ಹೇಳಿದ್ರು 26 ಕಡತ ಪಾಸ್ ಆಯ್ತು. ಆಗ ಶಾಸಕರು ಹೇಳ್ತಾರೆ, ನೋಡಿ ಮಾರ್ಯಾರೆ, ಯಾರು ಕೂಡ ಲಂಚ ಕೊಡಬೇಡಿ ಆಯ್ತು ಅಂತೇಳಿ ಹೋಗ್ತಾರೆ, ತಹಸೀಲ್ದಾರ್ಗೆ ಹೇಳಿ ಯಾರಿಗೆ ಕೊಡಬೇಡಿ ಅಂತ. ಆ ಒಬ್ಬ ಕಡತ ಇದ್ದವ ಮೆಂಬರ್ ಹೇಳ್ತಾನೆ ನನ್ನ ಹತ್ರ ಬಂದು, ಸರ್ ತಹಸೀಲ್ದಾರ್ MLA ಅವರು ಹೇಳಿದ್ದು ಸರಿ ಇದೆ, ನಾನು ಅಲ್ಲಿ ತನಕ ಬರಬೇಕಿದ್ರೆ 1 ಎಕರೆಗೆ 1.5 ಲಕ್ಷ ಕೊಟ್ಟಿದ್ದೇನೆ, ಮತ್ತೆ ನಾನು ಪುನಃ 50,000 ಕೊಡೋದ್ರೆ ನನಗೆ ರೆಕಾರ್ಡ್ ಇಲ್ಲ. ಎಲ್ಲಿದೆ ಇವತ್ತು ಕಾರ್ಯಾಂಗ ವ್ಯವಸ್ಥೆಯನ್ನು ಹತೋಟಿಗೆ ಇಟ್ಕೊಳ್ಳಿಕ್ಕೆ ಯಾವ ಜನಪ್ರತಿನಿಧಿಗೂ ಆಗ್ತಾ ಇಲ್ಲ. ಪುತ್ತೂರಲ್ಲಿ MLA ಇರ್ಬೋದು, ಅವ್ರು ನೋಡಿ, ಅವರು ಸಹ ಎಷ್ಟೋ ಅಧಿಕಾರಿಗಳ ವಿರುದ್ಧ ಇದು ರೈಡ್ ಮಾಡಿದ್ದಾರೆ, ಅವರ ತಪ್ಪನ್ನು ಕಂಡು, ಆದ್ರೂ ಅದನ್ನು ದಮನ ಮಾಡ್ಲಿಕ್ಕೆ ಆಯ್ತು ಅವರಿಂದ ಇಲ್ಲ, ಆಗುವುದೇ ಇಲ್ಲ. ಆದ್ದರಿಂದ ಇವತ್ತು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಇದು ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಒಂದು ಅಧಿಕಾರಿ ಕಾರ್ಯಾಂಗ ವ್ಯವಸ್ಥೆಯ ವಿರೋಧ ಅಂತಲ್ಲ,
ಅಲ್ಲಿರುವಂತ ಅನಾಚಾರ ಅತ್ಯಾಚಾರ ಕೂಡ ಅದು ಕೂಡ ನಡೀತಾ ಉಂಟು. ಅದನ್ನು ತಡೆ ಹಿಡಿಯಲಿಕ್ಕೆ ನಮ್ಮ ಹೋರಾಟ. ಅದಕ್ಕೋಸ್ಕರ ಮಲೆನಾಡು ಜನರ ಹಿತರಕ್ಷಣೆಗೆ ಪ್ರಾರಂಭ. ಈಗ ಮಲೆನಾಡು ಪ್ರದೇಶದ ಜನರು ಯಾವ ರೀತಿ ಸ್ಪಂದನೆ ನೀಡುತ್ತಿದ್ದಾರೆ? ಇವತ್ತು ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಗೆ ಅಲ್ಲಿಯ ಜನ, ಇವತ್ತು ನಾನು ಯಾವುದೋ ಒಂದು ಜನಪ್ರತಿನಿಧಿ ಅಲ್ಲ, ಬೆಳಿಗ್ಗೆ ಆಗುವಾಗ ಜನರು ಮನೆಗೆ ಬರ್ತಾರೆ, ಒಂದಲ್ಲ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು ಅಷ್ಟು ಸಮಸ್ಯೆಗಳ ಬಗ್ಗೆ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರಿಗೆ, ನಮಗೆ ಕಾರ್ಯಕರ್ತರ ಸಮಸ್ಯೆ ಇದೆ. ಅಂದ್ರೆ ನಾವು ಉಚಿತ ಸೇವೆ ಮಾಡುವವರು, ನಾವು ಇಲ್ಲಿ ಅವರ ಪ್ರಶ್ನೆಗೆ ಅಥವಾ ಅಧಿಕಾರಿ ಹತ್ರ ಮಾತಾಡಿ ಲಂಚ ಕೇಳೋದಿಲ್ಲ. ನಮ್ಮ ಬೈಕಲ್ಲೇ ಖರ್ಚು ಮಾಡಿಕೊಂಡು ಪೆಟ್ರೋಲ್ ಹಾಕೊಂಡು ಅವರ ಹತ್ತಿರ ಹೋಗಿ ಅವರನ್ನು ಕರ್ಕೊಂಡು ಹೋಗಿ ಅಧಿಕಾರಿಗಳಿಂದ ನ್ಯಾಯ ಒದಗಿಸಿಕೊಡುವ ಮಾಡ್ತಾ ಇರ್ತೇವೆ. ಆದರೆ ನಮ್ಮ ಹೆಚ್ಚು ನಿರೀಕ್ಷೆ ಮಾಡ್ತಾರೆ ನಮ್ಮನ್ನು. ಅದಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಕಾರ್ಯಕರ್ತರ ಕೊರತೆ ಹೊರತು ಜನರ ಸ್ಪಂದನ ಕೊರತೆ ಆಗಿಲ್ಲ ದೇವರದಿಂದ. ಅಂದ್ರೆ ಅಷ್ಟು ಇವತ್ತು ನೋಡಿ, ಮೊನ್ನೆ ಬೆಳೆ ವಿಮೆ ಸಮಸ್ಯೆ ಬಂತು. ಅನೇಕ ಜನ ನಾನು ಪಕ್ಕನೆ ಅದರ ಬಗ್ಗೆ ಇಲ್ಲಿಲ್ಲ. ಕೆಲವರು ಹೇಳಿದ್ರು, ಏನು ನೀವು ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇಲ್ಲ, ಅದರ ಬಗ್ಗೆ ನಮಗೆ ನ್ಯಾಯ ಒದಗಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇಲ್ಲ. ಅನೇಕ ಜನ ಸೊಸೈಟಿ ಡೈರೆಕ್ಟರ್ಗಳಿರ್ಬೋದು, ಅಧ್ಯಕ್ಷರುಗಳು ಹೇಳಿದ್ರು. ಆಮೇಲೆ ನಾವು ಮೀಟಿಂಗ್ ಕರೆದೆವು, ಜಿಲ್ಲಾ ಮೀಟಿಂಗ್ ಕರೆದು ಅದಕ್ಕೆ ಹೋರಾಟ. ಆದ್ರೆ ಮಲೆನಾಡಿನ ಜನ ರೈತರು, ಮಲೆನಾಡು ಜನ ಹಿತರಕ್ಷಣಾ ವೇದಿಕೆ, ಅದು ನನಗೆ ವಿಶೇಷ ಅಂದ್ರೆ 2011 ಪ್ರಾರಂಭ ಆಯ್ತು. ಇವತ್ತಿನ ತನಕ ಪಕ್ಷಾತೀತವಾಗಿದ್ದಾರೆ. ನಮ್ಮಲ್ಲಿ ಒಬ್ರು ಕಾಂಗ್ರೆಸ್ ನಾಯಕರಿದ್ದಾರೆ, ವೆಂಕಪ್ಪ ಗೌಡ್ರು ಅಂತ. ಅವರು ನಿರಂತರ ನಮ್ಮ ಮೀಟಿಂಗ್ ಬರ್ತಾರೆ. ಇನ್ನೊಬ್ರು ಆದರ್ಶ ಗುರುಗಳು ಅಂತಿದ್ದಾರೆ. ಮತ್ತೆ ಈಗ ಬೇರೆ ಬೇರೆ ಒಬ್ರು ಫೈಜಲ್ ಅಂತ ಇದ್ದಾರೆ. ಹಾಗೆ ಅನೇಕ ಜನ ನಮ್ಮ ಮೀರ ಸಾಹೇಬ್ರ ಹಿರಿಯ ಒಬ್ರು ಜಿಲ್ಲಾ ಪರಿಷತ್ ಅಧ್ಯಕ್ಷರೆಲ್ಲ ಆದವರು, ಒಂದು 78 ವರ್ಷ ಪ್ರಾಯ. ಆದ್ರೂ ಅವರು ಇವತ್ತು ನನ್ನ ಜೊತೆ ಹೋರಾಟಕ್ಕೆ ಇಳಿದು ಬರ್ತಾರೆ. ಇಲ್ಲಿ ಪಕ್ಷ ಜಾತಿ ಯಾವುದು ನೋಡುದಿಲ್ಲ, ಜನ, ಪ್ರಮುಖರು, ಗಣ್ಯರು ಎಲ್ಲರೂ ಬರ್ತಾರೆ. ಧಾರ್ಮಿಕ ಮುಖಂಡರು ಬರ್ತಾರೆ, ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಬರ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕರ RSS ನ ಸೀತಾರಾಮ್ ಇದ್ದಾರೆ, ಅವರು ಸಹ ಫೌಂಡರ್ ಆಗಿ ನಮಗೆ ಇದರ ಮಾರ್ಗದರ್ಶನ ನೀಡಿದವರು. ಕಲ್ಲರ್ಕ ಡಾಕ್ಟರ್ ಪ್ರಭಾಕರ್ ಭಟ್ರು ಬಂದಿದ್ದಾರೆ, ಜನಪ್ರತಿನಿಧಿಗಳರೂ ಬಂದಿದ್ದಾರೆ. ಅದೇ ಎಲ್ಲ ರೀತಿಯ ವರ್ಗದವರು, ಪ್ರಮುಖರು ನಮಗೆ ಸ್ಪಂದಿಸ್ತಿದ್ದಾರೆ. ಅನೇಕ ಹೋರಾಟಗಳಲ್ಲಿ ಒಂದಾಗಿರುವಂತಹ ಕಸ್ತೂರಂಗನ್, ಇದರ ಬಗ್ಗೆ ಒಂದೆರಡು ಮಾತುಗಳು. ಕಸ್ತೂರಂಗನ್ ವರದಿ ಪ್ರಾರಂಭ ಆದಾಗ 2013 ಅದು ವರದಿ ಬಂತು. ಅದು ಇಡೀ ನಮ್ಮ ರಾಜ್ಯದಲ್ಲಿ 1576 ಗ್ರಾಮಗಳಿಗೆ ಅನ್ವಯಿಸ್ತದೆ. ಪಶ್ಚಿಮ ಘಟ್ಟ, ತಪ್ಪಲು, ಎಡಬಲ ಇರುವಂತ ಗ್ರಾಮಗಳು ಅನ್ವಯಿಸ್ತದೆ. ಆದರೆ ನಾವು ಏನ್ ಮಾಡಿದ್ದೇವೆ ಅಂದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತೆ ಇದು ಮಡಿಕೇರಿ ಈ ಭಾಗದಲ್ಲಿ ಮಲೆನಾಡು ಸಂಘಟನೆ ಹೋರಾಟ ಮಾಡಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ವಿವರ ನಾನು ನಿಮ್ಮ ಮುಂದೆ ಇಡ್ತೇನೆ. ನಾವು ಪ್ರಾರಂಭ ಮಾಡಿದಾಗ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಭಟನೆ ಮಾಡಿದೆವು, ಅದನ್ನು ಬರಬಾರದು ಅಂತೇಳಿ. ಆಗ ಮಾಹಿತಿ ನೀಡಬೇಕು, ನಮ್ಗೆ ಯಾವುದೇ ವರದಿಯ ಮಾಹಿತಿ ಇರಲಿಲ್ಲ, ಎಷ್ಟು ಗ್ರಾಮ ಏನು ಎಂತದ್ದು ಅಂತೇಳಿ, ಅದರ ಕಾನೂನಿನ ಬಗ್ಗೆ. ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಅದು ಅವರಿಗೆ ಇದಾಗ್ಲಿಲ್ಲ, ಕೇಳಲಿಲ್ಲ. ಪುನಃ ಸರ್ಕಾರದ ವ್ಯವಸ್ಥೆಯ ಅದನ್ನು ವಿರೋಧಿಸಿ ಪುನಃ ನಾವು ತಾಲೂಕು ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಅಲ್ಲಿಯೂ ನಮಗೆ ನ್ಯಾಯ ಸಿಗ್ಲಿಲ್ಲ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ನಾವು AC ಕಚೇರಿ ಎದುರು ಬೃಹತ್ ಮಟ್ಟದ ಹೋರಾಟ ಆಯಿತು. ಸುಬ್ರಹ್ಮಣ್ಯದ ಅಲ್ಲಿ ಒಂದು 10,000 ಜನ ಸೇರಿಸಿ ಪ್ರತಿಭಟನೆ 2 ಸಲ ಮಾಡಿದೆವು. ಇದೆಲ್ಲ ಬೇರೆ ಬೇರೆ ರೀತಿಯ ತಾಲೂಕು ಮಟ್ಟದಲ್ಲಿ 5,000, 8,000 ಜನ ಸೇರಿಸಿ ಪ್ರತಿಭಟಿಸಿದ ನಂತರ ಕೊನೆಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸರ್ಕಾರಕ್ಕೆ ಮುಟ್ಟಿತ್ತು. ಆಮೇಲೆ ಆಗಿದ್ದಂತ ಉಸ್ತುವಾರಿ ಸಚಿವರು ರಮನಾಥ ರೈಗಳು, ಅರಣ್ಯ ಸಚಿವರು ಕೂಡ ಅವರೇ ಕಾಣ್ತದೆ. ಈ ಸಂದರ್ಭದಲ್ಲಿ ನಮಗೆ ಅವರು ಒಂದು ಮೀಟಿಂಗ್ ಕರೀತಾರೆ ಅವರ ಅಧ್ಯಕ್ಷತೆಯಲ್ಲಿ. ಎಲ್ಲಿ ಅಂದ್ರೆ ಇದೇ ಟೌನ್ ಹಾಲ್ ಬ್ಯಾಂಕ್ ಇದು ಹಾಲಲ್ಲಿ ಪುತ್ತೂರಲ್ಲಿ ಕರೆದು ಅಭಿಪ್ರಾಯ ಸಂಗ್ರಹಕ್ಕೆ. ಇದು ಹೋರಾಟದ ಫಲದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿ ಇಲ್ಲೇ ಕರೆದಿರುವಂತದ್ದು. ಆಗ ನಾನು ಆ ಸಭೆಯಲ್ಲಿ ಎಲ್ಲರೂ ಕಪ್ಪು ಪಟ್ಟಿ ಧರಿಸಿರ್ತಾರೆ, ಅದನ್ನು ಬಹಿಷ್ಕಾರ ಮಾಡಿರ್ತಾರೆ ಸಭೆಯನ್ನು, ಅದು ಬಂದಿರ್ತಾರೆ. ಆ ಸಭೆಯಲ್ಲಿ ಎಲ್ಲ ಮಂತ್ರಿಗಳಿರ್ತಾರೆ, ಕಾನೂನು ಸಚಿವರು ಇರ್ತಾರೆ, ಕಂದಾಯ ಬೇರೆ ಬೇರೆ ವಿಭಾಗದವರು ಇರ್ತಾರೆ, ತೋಟಗಾರಿಕೆ ಇಲಾಖೆ, ಈ ರೀತಿ. ಆ ವೇದಿಕೆಯಲ್ಲಿ ನಾನು ಪ್ರಪ್ರಥಮವಾಗಿ, ಮಾಧ್ಯಮದವರು ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಪ್ರಪ್ರಥಮವಾಗಿ ಸಭೆಯನ್ನೇ ಬಹಿಷ್ಕಾರ ಮಾಡಿ ಹೊರಗೆ ಹೋಗ್ತೇನೆ. ಆಗ ನಮ್ಮ ಮುಂದಾಳತ್ವದಲ್ಲಿದ್ದದ್ದು ನಮ್ಮ ಜೊತೆ ಇದ್ದದ್ದು ವೆಂಕಪ್ಪ ಗೌಡ್ರು, ಅವರು ಬಂದು ಅವರಲ್ಲಿ ಸಚಿವರು ಕೇಳ್ತಾರೆ ಏನು ವಿಷಯ, ಅದು ಪ್ರತಿಭಟಿಸಿ ನಿಲ್ಲಿಸಬೇಕು. ಆಗ ನಾನು ಮತ್ತು ಮಲೆನಾಡು ಜನ ಹಿತರಕ್ಷಣಾ ವೇದಿಕೆ ಉದ್ದೇಶ ಹೇಳ್ತೇವೆ, ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿ ಬಂದು
ವಿಶೇಷ ಗ್ರಾಮ ಸಭೆ ಕರೆದು ಆ ಗ್ರಾಮದಲ್ಲಿ ಪಕ್ಷಾತೀತವಾಗಿರ್ತದೆ. ನಾನು ಮಲೆನಾಡಿಗೆ ಮಾಹಿತಿ ಕೊಡಬೇಕಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶೇಷ ಗ್ರಾಮ ಸಭೆ ಅದು ಅಧಿಕೃತ. ಅಲ್ಲಿ ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಮತ್ತೆ ಇದಕ್ಕೆ ಇಂಪ್ಲಿಮೆಂಟ್ ಮಾಡ್ಲಿ, ನಮ್ದೇನು ಹೋರಾಟ ಇಲ್ಲ ಅಂತ. ಹಾಗೆ ಅವರು ಹೋಗಿ ಹೇಳ್ತಾರೆ, ಅದಕ್ಕೆ ಒಪ್ಪಿಕೊಳ್ತಾರೆ, ನನ್ನನ್ನು ಒಳ ಕರೀತಾರೆ, ಆಯ್ತು ಅಂದೇಳಿ ಅಲ್ಲಿಂದಲೇ ಆರ್ಡರ್ ಮಾಡ್ತಾರೆ. ದಿನಾಂಕ ಫಿಕ್ಸ್ ಆಗ್ತದೆ. ಪಶ್ಚಿಮ ಘಟ್ಟದ ತಪ್ಪಾಲು ಪ್ರದೇಶ ಇಡೀ ರಾಜ್ಯದಲ್ಲಿ ವಿಶೇಷ ಗ್ರಾಮ ಸಭೆ ಕರೆಯಲಿಕ್ಕೆ ಸೂಚನೆ ಬರ್ತದೆ. ಆ ವಿಶೇಷ ಗ್ರಾಮ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಇದು ಕಸ್ತೂರಂಗನ ವರದಿ ಬೇಕು ಅಂತ ಆಗ್ಲಿಲ್ಲ. ಒಕ್ಕೊರಲಿಂದ ಪಕ್ಷಾತೀತವಾಗಿ ಪರಿಸರ ಪರವಾಗಿರುವವರು ಕೂಡ ಅದು ಬೇಡ ಅಂತ ಹೇಳಿದ್ರು. ಅದು ಈಗ ಸಹ ನನ್ನ ಹತ್ರ ಕಾಪಿ ಇದೆ, ಇಡೀ ನಮ್ಮ ಜಿಲ್ಲೆದು ಎಲ್ಲ ಪಂಚಾಯತ್ ಅದು ಬೇಡ ಅಂತ ವರದಿ ಹೋಗಿದೆ. ಮತ್ತೆ ವಿಶೇಷ ಗ್ರಾಮ ಸಭೆಯಲ್ಲಿ ಅದು ನಮಗೆ ಆವಾಗ ಸ್ವಲ್ಪ ಸ್ಟೇ ಬಂತು. ಪುನಃ ಪ್ರಾರಂಭ ಮಾಡಿದ್ರು. 5-6 ವರ್ಷ ಬಿಟ್ಟು ನಿರಂತರ ಪ್ರತಿಭಟನೆ ಆದಾಗ ಅದು ಸ್ಟೇ ಮಾಡುದು, ಪುನಃ ಪ್ರಾರಂಭ ಮಾಡುದು ನಡೀತಾ ಇತ್ತು. ಮೊನ್ನೆ ತಾನೆ ಗುಂಡ್ಯ ಪ್ರತಿಭಟನೆ 2024 ನವೆಂಬರ್ ತಿಂಗಳಲ್ಲಿ ನಾವು ರಸ್ತೆ ತಡೆ ಮಾಡ್ತೇವೆ ಅಂತೇಳಿ, ಅಂದ್ರೆ ನಿಲ್ಲಿಸಲೇಬೇಕು ಅಂತೇಳಿ ಹೊರಟಾಗ ರಸ್ತೆ ತಡೆ ಮಾಡ್ಲಿಕ್ಕೆ ಹೊರಟೆವು. ಒಂದು 10,000 ಸಂಖ್ಯೆ ಸೇರಿದ್ರು. ಎಷ್ಟು ಅಂದ್ರೆ ನಮಗೊಂದು ಬೇಜಾರಂದ್ರೆ ಆ ಮನವಿಯನ್ನು ತಕೊಳ್ಳಿಕ್ಕೆ AC ಬರುವುದಿಲ್ಲ. AC ಬರಲೇ ಇಲ್ಲ. ನಾವು 2 ತಿಂಗಳಿಂದ ಮನವಿ ಕೊಟ್ಟಿದ್ದೇವೆ. ಈ ಮನವಿಯನ್ನು ತಕೊಳ್ಳಿಕ್ಕೆ ಸಹಾಯಕ ಆಯುಕ್ತರು ಜಿಲ್ಲಾಧಿಕಾರಿ ಬರಬೇಕು ಅಂತ ಜಿಲ್ಲಾಧಿಕಾರಿಗೆ ತಿಳಿಸಿದ್ದೇವೆ, ಆದ್ರೂ ಬರುವುದಿಲ್ಲ. ಅಲ್ಲಿರುವ 3 ತಾಲೂಕಿನ 4 ತಾಲೂಕಿನ ಪ್ರತಿಭಟನೆಗೆ ಬರುವಂತವರು ಲೋಕಲ್ ತಹಸೀಲ್ದಾರ್ ಕಳಿಸ್ತಾರೆ. ಆಗ ಜನ ಆಕ್ರೋಶಗೊಂಡ್ರು, ಇಲ್ಲ ನಾವು ಕೊಡುವುದಿಲ್ಲ, ನಮಗೆ ಜಿಲ್ಲಾಧಿಕಾರಿ ಬರಬೇಕು ಅಂತ. ಈ ಸಂದರ್ಭದಲ್ಲಿ ನಮ್ಮ ನೋಡಿ ಉಡುಪಿ ಕುಂದಾಪುರ ಬೈಂದೂರು MLA ಗುರುರಾಜ್ ಗಂಟಿವಾಲೆ ಬಂದಿದ್ದಾರೆ, ಹಾಸನ ಸಕಲೇಶ್ಪುರ MLA ಮಂಜು ಅವರು ಬಂದಿದ್ದಾರೆ, ಆಮೇಲೆ ನಮ್ಮ ಭಾಗೀರಥಿ ಅಕ್ಕ ಅವರು ಇದ್ರು, ನಮ್ಮ ಲೋಕಲ್ MLA. ಇಷ್ಟೆಲ್ಲ ಇದ್ರೂ ಕೂಡ ಇವರು ಜಿಲ್ಲಾಧಿಕಾರಿ ಬರುವುದಿಲ್ಲ. ಜನ ಆಕ್ರೋಶಗೊಂಡು NH ಹೈವೇ ಗುಂಡ್ಯ ಅಲ್ಲಿ ಹೋಗಿ ರಸ್ತೆ ತಡೆ ಮಾಡ್ತಾರೆ. ಆ ರಸ್ತೆ ತಡೆ ಮಾಡಿದ ಸಂದರ್ಭದಲ್ಲಿ ಆಮೇಲೆ AC ಅವರನ್ನು ಪುತ್ತೂರಿನ ಹೊರಡ್ತಾರೆ. ಹೊರಟು ಬಂದು ಮನವಿ ಸ್ವೀಕಾರ ಮಾಡ್ತಾರೆ, ಅಲ್ಲಿಗೆ ರಸ್ತೆ ತಡೆ ನಿಲ್ಲಿಸ್ತಾರೆ. ನನ್ನ ಮೇಲೆ ಆಯ್ತು, ಶಾಸಕರುಗಳ ಮೇಲೆ ಕೇಸ್ ಮಾಡಿದ್ರು, ಅನಾವಶ್ಯಕವಾಗಿ ನಮ್ಮ ಮೇಲೆ ಕೇಸ್ ಮಾಡಿದ್ರು. ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದ್ದದಕ್ಕೆ. ಆದ್ರೆ ಈ ರೀತಿ ಆಮೇಲೆ ಅದು ಸರ್ಕಾರಕ್ಕೆ ಮುಟ್ಟಿತ್ತು, ಪುನಃ ಈಗ ಸ್ಟೇ ಆಗಿದೆ. ಅಂದ್ರೆ ನಮ್ಮ ಕಸ್ತೂರಂಗನ ವರದಿಯನ್ನು ನಿರಂತರ ಹೇರುತ್ತಾನೆ ಇದ್ದಾರೆ. ಆದ್ರೆ ಇದು ಪ್ರತಿಭಟಿಸಿದಾಗ ತಡೆ ಹಿಡಿತಾರೆ. ಆದರೆ ನಮಗೆ ಅನಿಸುವುದು, ಹಾಗಾದ್ರೆ ನಮ್ಮ ಜೀವನ ಪೂರ್ತಿ ನಾವು ಪ್ರತಿಭಟಿಸ್ತಾನೆ ಇರ್ಬೇಕಾ? ನಮ್ಮ ಬದುಕಿಗೆ ನಾವು ಈ ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ವಿರೋಧಿಸ್ತಾನೆ ಇರ್ಬೇಕಾ ಅಂತ ಒಂದು ಭಯ ಕೂಡ ಇದೆ. ಆದ್ದರಿಂದ ಈ ರೀತಿ ನಮ್ಮ ಹೋರಾಟಗಳು ಮಾಡ್ತಾ ಬಂದಿದ್ದೇವೆ. ಕಸ್ತೂರಂಗನ ವರದಿದ್ದು ಸಮಸ್ಯೆಗಳೇನಂದ್ರೆ, ಹೋರಾಟ ಮದುವೆ ಆಯ್ತು, ಇಲ್ಲಿ ಬಂದಿರೋ ಸಮಸ್ಯೆ ಯಾಕೆ ಮಾಡ್ತೇವೆ ನೀವು ಕೇಳ್ಬೋದು. ನಾವು ಯಾಕೆ ಮಾಡ್ತೇವೆ ಅಂದ್ರೆ ಸರ್, ಕಸ್ತೂರಂಗನ ವರದಿ ಬಂದ್ರೆ ನೋಡಿ 48 ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲೆದು ಇಟ್ಕೊಳ್ಳುವ, ಅಂದ್ರೆ ನಾರಾವಿಯಿಂದ ಆಲೇಟಿ ಮಂಡೆಕೋಳು ತನಕ ಬರುವಂತ ಪಶ್ಚಿಮ ಘಟ್ಟ ತಪ್ಪಲ ಪ್ರದೇಶದಲ್ಲಿರುವಂತ ಕಡಬ ತಾಲೂಕು, ಪುತ್ತೂರು ತಾಲೂಕಿನ ಗೋಳಿ ತೊಟ್ಟಿಂದ ಹಿಡಿದು ಸುಳ್ಯದ ಮಂಡೆಕೋಲು ಆಲೇಟಿಯಿಂದ ಬರುವ ತನಕ, ಇಲ್ಲಿ ಮಡಮಕ್ಕಿ ನಾರಾವಿ ಆ ಬಾರ್ಡರ್, ಸವನಾಲು ಶಿರ್ಲಾಲ್ ಈ ಭಾಗ ಬರುವಂತ 5-6 ಗ್ರಾಮ. ಹೀಗೆ ಅಲ್ಲಿ ಸಂಪೂರ್ಣ ಏನಂದ್ರೆ ಆ ಗ್ರಾಮವೇ ಗಡಿ ಗುರುತು, ಅದಕ್ಕೆ ಗಡಿ ಗುರುತು ಮಾಡಿ ಆ ಗ್ರಾಮದಲ್ಲಿರುವಂತ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಅವರಿಗೆ. ಮತ್ತೆ ಶೈಕ್ಷಣಿಕ ಕಟ್ಟಡಗಳಿಲ್ಲ, ಅದನ್ನೆಲ್ಲ ಸರ್ಕಾರ ಅರಣ್ಯ ವಶಪಡಿಸಿಕೊಳ್ತದೆ. ಪೊಲೀಸ್ ಸ್ಟೇಷನ್ಗಳು, ಆಮೇಲೆ ನಿಮ್ಮಿರುವಂತ ಆಸ್ಪತ್ರೆ, ಎಲ್ಲ ಮೂಲಭೂತ ಸೌಕರ್ಯದ ಏನು ಸಾರ್ವಜನಿಕ ಸರ್ಕಾರಿ ಕಟ್ಟಡಗಳಿದೆ ಅದೆಲ್ಲ ಅರಣ್ಯಕ್ಕೆ ಹೋಗ್ತದೆ. ಆಮೇಲೆ ರಸ್ತೆ ಅಭಿವೃದ್ಧಿ ಮಾಡುವಾಗಿಲ್ಲ, ವಿದ್ಯುತ್ ತಂತಿ ಎಳೆಯುವಾಗಿಲ್ಲ, ನೀರಿನ ಟ್ಯಾಂಕ್ ಕಟ್ಟುವಾಗಿಲ್ಲ. ಅಂದ್ರೆ ಸರ್ಕಾರಿ ಭೂಮಿ ಎಲ್ಲ ಅಭಯಾರಣ್ಯ ಆದ ತಕ್ಷಣ ಅದು ಇದಕ್ಕೆ ಹೋಗ್ತದೆ, ಅರಣ್ಯ ಇಲಾಖೆಗೆ. ಅದು ಮೂಲಭೂತ ಸೌಕರ್ಯ ಸಂಪೂರ್ಣ ಕುಂಠಿತ. ಲಕ್ಷಾಂತರ ರೈತರು ಬೀದಿಗೆ ಬರುವಂತ ಪರಿಸ್ಥಿತಿ. ಅವರ 100 ವರ್ಷದಿಂದ ವಾಸ್ತವವಾಗಿರುವಂತ ಕೃಷಿಯಲ್ಲೇ ಬದುಕು ಕಟ್ಟಿಕೊಂಡಿದ್ದಂತಹ ರೈತನ ಪಾಲು ಇಡೀ ಸರ್ವನಾಶ ಆಗ್ತದೆ. ಅದು ಅಲ್ಲದೆ ಎಲ್ಲಾದ್ರೂ ಅವನ ಕದೀಂ ಪಟ್ಟೆ ಇದ್ದವರೇನಾದ್ರು ಅಲ್ಲಿ ಉಳ್ಕೊಂಡ್ರೆ ಅಂತ ಭೂಮಿ, ಅಂತ ರೈತನ ಅವನ ಸಂಪೂರ್ಣ ಪ್ರಾಣಿನ ದಾಳಿ ಮಾಡಿ ನಾಶ ಮಾಡ್ತಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 10 ವರ್ಷದಿಂದ ಆನೆ ದಾಳಿಯಲ್ಲಿ 150 ಜನರಿಗೆ ಸಾವನ್ನಪ್ಪಿದ್ರು. 1-2 ಅಟ್ಯಾಕ್ ಕೊಲೆ ಮಾಡಿದೆ. ಇದು ನಾವು ಹೇಳ್ತಾ ಇರೋದು ಅರಣ್ಯ ಇಲಾಖೆ ರೈತರನ್ನು ಕೊಲಿಸ್ತಾ ಇರುವಂತ ಪ್ರಾಣಿಗಳನ್ನು ಬಿಟ್ಟು. ಇವತ್ತು ನೋಡಿ, ಒಬ್ಬ
ಅಧಿಕಾರಿ ಸತ್ರ ಅವನ ಮಕ್ಕಳಿಗೆ ಜಾಬ್ ಇದೆ ಅರಣ್ಯ ಇಲಾಖೆಯಲ್ಲಿ, ಕೋಟಿಗಟ್ಟಲೆ ಇದು ಕೊಡ್ತಾರೆ, ಫೆನ್ಷನ್ ಟೈಪ್ ಅವರು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಅವರ ಸಾಕಿದಂತ ಪ್ರಾಣಿಗಳು ನಮ್ಮ ರೈತನ ಕೊಂದ್ರೆ 20 ಲಕ್ಷ ಬಿಸಾರಿ ಬಿಡ್ತಾರೆ. ಅದು ಅವನ ಉದಾಹರಣೆ ಹೇಳ್ಬೇಕಾದ್ರೆ, ನನ್ನ ಜಾಗ ಇದೆ, ನನ್ನ ಮನೆಯಲ್ಲಿ ಜಾಗ ಇದೆ, ಅಥವಾ ನಾನು ರಸ್ತೆಯಲ್ಲಿ ಹೋಗ್ತಾ ಇರ್ತೇನೆ, ಈ ರಸ್ತೆಯಲ್ಲಿ ಆನೆ ನನ್ನನ್ನು ತೆಗೆದು ರಸ್ತೆಯಲ್ಲೇ ಕೊಂದು ಹಾಕಿದ್ರೆ ನನಗೆ 20 ಲಕ್ಷ. ಆಕಸ್ಮಿಕವಾಗಿ ರಸ್ತೆ 20 ಫೀಟ್ 40 ಫೀಟ್ ಇರುವುದಲ್ಲ, ಹೆಚ್ಚಂದ್ರೆ 20 ಫೀಟ್ ರಸ್ತೆ, ಪಂಚಾಯತ್ ರಸ್ತೆ. ಈ 20 ಫೀಟ್ ರಸ್ತೆಯಲ್ಲಿ ಈ ಆನೆ ಏನಾದ್ರು ಒಂದು ಅರಣ್ಯ ಅಂದ್ರೆ ಆಚೆ ಎಡಬಲ ಕಾಡು ಪ್ರದೇಶ, ಕಾಡಲ್ಲಿ ನಿಂತು ಆ 20 ಫೀಟಿನ ಹತ್ತಿರದಲ್ಲಿ ನಿಂತು, ಆನೆ ಉದ್ದ ಇದೆ, ಸೊಂಡಿಲಿದೆ, ಈ ನಿಮ್ಮ ರಸ್ತೆಯಲ್ಲಿ ಹೋಗ್ತಿರೋ ವ್ಯಕ್ತಿಯನ್ನು ಹೀಗೆ ಹಿಡಿದು ಒಂದು ಇಲ್ಲಿಗೆ ಬಡಿದ್ರೆ ಕೊಂದು ಹಾಕಿದ್ರೆ ಅದು ಅವನಿಗೆ 20 ಲಕ್ಷ. ಆಕಸ್ಮಿಕವಾಗಿ ಅದರ ಜಾಗಕ್ಕೆ ಏನಾರ ಬಡ್ದು ಹಾಕಿದ್ರೆ, ಭೂಮಿಗೆ ಹಾಕಿದ್ರೆ ನಿಮ್ಗೆ 20 ಲಕ್ಷ ಇಲ್ಲ. ಯಾಕಿಲ್ಲ ಅಂದ್ರೆ ನೀವು ಅರಣ್ಯದಲ್ಲಿ ಅರಣ್ಯಕ್ಕೆ ಪ್ರವೇಶ ಮಾಡಿದೆ, ಕಾನೂನು ಬರುವುದಿಲ್ಲ, ಮತ್ತೆ ನೀವು ಲಂಚ ಕೊಡ್ಬೇಕು ಫಾರೆಸ್ಟ್ಗೆ, ಸತ್ತದ್ರಲ್ಲೂ ಲಂಚ, ಆ ಹೊತ್ತಿಗೆ FIR ಲಂಚ, ಇದು ಎಷ್ಟೋ ನಡೀತಾ ಇದೆ. ಒಂದದು. ಎರಡನೇದು, ಶಾಲಾ ಮಕ್ಕಳಿಗೆ ಹೋಗುವಾಗಿಲ್ಲ, ಎಜುಕೇಶನ್ ಇಲ್ಲಿ ಇತ್ತೀಚಿನ ನಮ್ಮ ಮಕ್ಕಳಿಗೆ ಎಷ್ಟೋ ಶಾಲೆ ನಿಲ್ಲಿಸಿದ್ದಾರೆ. ಹೆಣ್ಮಕ್ಳು ತುಂಬಾ ಶಾಲೆ ಇದು ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ಯಾಕಂದ್ರೆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆನೆ ಭಯ, ಸಂಜೆ ಶಾಲೆ ಹೋಗದೆ ಮನೆಯಿಂದ ಕಲ್ತು ಓದುತ್ತಾ ಇರುವಂತ ಮಕ್ಕಳಿದ್ದಾರೆ. ಇವತ್ತು ದಾರಿದೀಪಗಳೆಲ್ಲ ಬಂದ್ ಮಾಡಿದ್ದಾರೆ. ಅನೇಕ ಇವತ್ತು ನೋಡಿ ಮೂಲಭೂತ ಸೌಕರ್ಯ ಬಿಡ್ತಾ ಇಲ್ಲ. ಸಾವಿರಾರು ಕೋಟಿ ಜಲಜೀವನ್ ಮಿಷನ್ ಇದರಲ್ಲಿ ಪೈಪ್ ಲೈನ್ ಆಗ್ತಾ ಇದೆ, ಅದಕ್ಕೆ ಇವತ್ತು ಅಡಚಣೆ ಮಾಡ್ತಾ ಇದೆ. ಇವತ್ತಿಗೂ ಅದರ ಸಂಪೂರ್ಣ ಕೆಲಸ ಯಾವ ಗ್ರಾಮದಲ್ಲಿ ಪಂಚಾಯತ್ ಆಗಲಿ, ಸುಮ್ಮನೆ ಸುಳ್ಳು ವರದಿ ಇಂಜಿನಿಯರ್ಸ್ ಕೊಟ್ಟಿದ್ದಾರೆ, ಕೋಟಿ ಲಂಚ ತಗೊಂಡು, ಅಲ್ಲದೆ ಸಂಪೂರ್ಣ ಕ್ರಿಯೆ ಆಗ್ಲಿಲ್ಲ. ಇದೇ ಕಾರಣ ಕಸ್ತೂರಂಗನ ವರದಿ. ಕೋವಿ ಲೈಸೆನ್ಸ್ ಇಲ್ಲ ನೋಡಿ, ಕೊಡಗಲ್ಲಿ ಹೇರಳವಾಗಿ ಕೊಡ್ತಾರೆ, ಒಂದು ಮನೆಗೆ 5 ಕೋವಿ ಇದೆ ಲೈಸೆನ್ಸ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿ ಲೈಸೆನ್ಸ್ ಇಲ್ಲ, ಮರಣ ಇಲ್ಲ, ಯಾವುದಿಲ್ಲ. ಇದೆಲ್ಲ ಕಸ್ತೂರಂಗನ ವರದಿಯ ಎಫೆಕ್ಟ್. ಅದಕ್ಕೋಸ್ಕರ ನಾವು ವಿರೋಧಿಸುದು ನೋಡಿ. ಮರಳು ಈಗ ಇತ್ತೀಚಿನ ದಿನದಲ್ಲಿ ಪಶ್ಚಿಮ ಘಟ್ಟ ತಪ್ಪಲ ಪ್ರದೇಶದ ಒಬ್ಬ ರೈತ, ನಾನು ನಿನ್ನೆ ಬರ್ತಾ ಇರ್ಬೇಕಾದ್ರೆ ಸಾಲಲ್ಲಿ 20-10 kg ಮರಳು ತುಂಬಿಸಿ ಒಬ್ಬ ತೆಕೊಳ್ಳುವ ಗಂಡ ಹೆಂಡತಿ ಬರ್ತಾ ಇದ್ರು. ಏನಂತ ಕೇಳಿ, ಮರಳನ್ನ ಮನೆ ಕಟ್ತಿದ್ದೆ ಆಶ್ರಯ ಯೋಜನೆಗೆ 25,000 ಒಂದು ಲೋಡಿಗೆ ಹೇಳ್ತಾರೆ, ನಮ್ಮಿಂದ ದುಡ್ಡಿಲ್ಲ, ನಮಗೆ ಸಿಗುವುದೇ ಲಂಚ ಕೊಟ್ಟೆಲ್ಲ ಕೊಟ್ಟಾಗುವ ಆಶ್ರಯ ಯೋಜನೆ, ಅವನಿಗೆ 1.5 ಲಕ್ಷ ಇದ್ರೆ 75,000 ಸಿಗ್ತದೆ, ಅದ್ರಲ್ಲಿ ಅವ ಮನೆ ಕಟ್ಟಬೇಕು. 25,000 ಹೊಯ್ಗೆಗೆ 2 ಲೋಡ್ ಹೊಯ್ಗೆ ಹಾಕಿದ್ರೆ 50,000 ಅಲ್ಲಿ ಮುಗೀತು, ಕಲ್ಲಿಗೆ ಹೋಯ್ತು, ಮತ್ತೆ ಇಲ್ಲಿ ದುಡ್ಡೇ ಇಲ್ಲ ಅವನ ಹತ್ರ. ಅದಕ್ಕೆ ಇವರು ಪಾಪ ಇಲ್ಲಿ 1-2 ಕಿಲೋಮೀಟರ್ ಹೊತ್ಕೊಂಡು ಬಂದು ಮನೆ ಕಟ್ತಾ ಇದ್ದಾರೆ. ಈ ರೀತಿ ಕ್ರಿಯೇಟ್ ಮಾಡುವ ಅಧಿಕಾರಿಗಳು ನೀಚ ಭ್ರಷ್ಟ DC ಇರ್ಬೋದು, SP ಇರ್ಬೋದು. ಯಾಕಂದ್ರೆ ಇವತ್ತು ರೈತರಿಗೆ ಒಂದು ಸೊಲ್ಯೂಷನ್ ಮಾಡ್ಲಿ ಮಾರ್ರೆ, ಆಮೇಲೆ ಇವರು ಕಾನೂನು ಬಿಗಿ ಯಾರೋ ಕದಿಯುದು ದೊಡ್ಡ ನೋಡಿ. 5 ಎಕರೆ ಈ ಕಸ್ತೂರಂಗನ ವರದಿ ವ್ಯಾಪ್ತಿದ್ರು ಕೂಡ 5 ಎಕರೆ ಭೂಮಿ ಇದ್ದ ಹೊಲೆ ಬದಿಯಲ್ಲಿ ಇದ್ರೆ ನಿಮಗೆ ಹೊಯ್ಗೆ ಪರ್ಮಿಷನ್ ಕೊಡ್ತಾರೆ, ಆಮೇಲೆ 1 ಎಕರೆ ಇದ್ದವನಿಗೆ ಪರ್ಮಿಷನ್ ಇಲ್ಲ ನೋಡಿ. ಅಂದ್ರೆ ಅವ ದೊಡ್ಡ ಮಟ್ಟದ ಲಂಚ ಕೊಡ್ಬೇಕು. ಆಗಿರುವ ಕೆಲವೇ ವ್ಯಕ್ತಿ ಬರೋದು. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಒಂದು 3 ಜನಕ್ಕೆ ಪರ್ಮಿಷನ್ ಆಗ್ಬೋದು, ಆಗಿದೆ. ಆ 3 ಜನ ಈಗ 50,000 ಹೀಗೆ ಎಲ್ಲಿವರೆಗೆ 30 ಒಳ್ಳೆ ಕ್ವಾಲಿಟಿ ಹೊಯ್ಗೆ 35,000 ರೂಪಾಯಿ ಅಂತೆ. ಅದರಲ್ಲಿ ಇನ್ನೊಂದು ಶಬ್ದ ಕೇಳಿದೆ, ಸಾಂಪ್ರದಾಯಿಕ ಹೊಯ್ಗೆ ತೆಗಿಯೋ. ಏನಿದು ಭೂತಕೋಳ ಇವರು ಕಟ್ಟುದು ಸಾಂಪ್ರದಾಯಿಕ, ಅಥವಾ ಅರ್ಚಕರು ಪೂಜೆ ಮಾಡುದ? ಎಂತ ಸಾಂಪ್ರದಾಯಿಕ? ರಸ್ತೆ ಹೊಯ್ಗೆ ಎಲ್ಲಿ ಕದಿಮು ಪಟ್ಟೆ ಇದೆಯಾ ಅಲ್ಲಿ ಅನುಮತಿ ಕೊಡ್ಲಿ, ಪಂಚಾಯತಿ ಕೊಡ್ಲಿ, ಟ್ಯಾಕ್ಸ್ ಕಟ್ಟ ಕೊಡ್ಲಿ. ಇದು ಕೆಲವರಿಗೆ ಕೊಟ್ಟಾಗ ಏನಾಗ್ತದೆ, ಅಲ್ಲಿ ಕೆಲವರಿಗೆ ಮಾತ್ರ. ಹೊಯ್ಗೆ ಅಂತೆಲ್ಲರಿಗೆ ಬೇಕು ತಾನೆ, ಅಲ್ಲಿಂದ ಹೋಗ್ಬೇಕು. ಇಲ್ಲಿ ಕಡಬದಿಂದ ಸುಳ್ಯಕ್ಕೆ 35,000 ರೂಪಾಯಿ, ಕಡಬದಿಂದ ಶೀರಡಿಗೆ 18,000 ರೂಪಾಯಿ ಮಾರಿದ್ರೆ ಒಂದು ಹೊಯ್ಗಳು, ಈ 3 ಯೂನಿಟ್ ಲೋಡಿಗೆ. ಈ ರೀತಿ ದಂಧೆ ಆಗ್ತದೆ. ಇದೆಲ್ಲ ಮಾಡ್ತಿರೋದು ಯಾರು? ಜಿಲ್ಲಾಧಿಕಾರಿ ಹಣಕ್ಕೋಸ್ಕರ, SP ಸಾಹೇಬ್ರ ಹಣಕ್ಕೋಸ್ಕರ. ಯಾಕಂದ್ರೆ ಕೆಲವೇ ಪರ್ಮಿಷನ್ ಕೊಟ್ಟದ್ದು. ಈಗ ಅವ್ರು ಲಕ್ಷ ಅಲ್ಲಿ CC ಕ್ಯಾಮರಾ ಹಾಕಿದಾರ? ಇಲ್ಲ. ಎಷ್ಟು ಬೇಗ ನೋಡಿಬಹುದು ಪರ್ಮಿಷನ್ ಮಾಡ್ಕೊಂಡು. ಈ ರೀತಿ ಅದೆಲ್ಲ ಈ ರೀತಿ ಕಸ್ತೂರಂಗನ ವರದಿ ಬಂದ್ರೆ ಸರ್ವನಾಶ ರೈತರು, ಸರ್ವನಾಶ ಪಶ್ಚಿಮ ಘಟ್ಟ. ಇವತ್ತು ಕಸ್ತೂರಂಗನ ವರದಿಯಲ್ಲಿ ಹಸಿರು ಉಳಿಸಿ ಅಂತಿರುವಂತ ಉದ್ದೇಶ, ಪರಿಸರ ಉಳಿಸಬೇಕು ಅಂತ. ಇವತ್ತು ರೈತರು ಯಾವ್ದು ಮಾಡ್ತಾರೆ ನೋಡಿ, ಅಕೇಶಿಯ ಮರ ಇಲ್ಲಿ ನಟ್ಟಿದ್ದಾರೆ. ಅಕೇಶಿಯ ಮರ ಅವ್ರು ನಡ್ಬೋದು, ರಬ್ಬರ್ ನಾವು ನಡಬಾರ್ದ? ಅಡಿಕೆಯಲ್ಲಿ ಪರಿಸರಕ್ಕೆ ಏನಾದ್ರು ತೊಂದರೆ ಇದೆಯಾ? ಹಸಿರೇ ಮಾಡ್ತಿರೋದು ರೈತ. ಗದ್ದೆಯಲ್ಲಿ ಪರಿಸರಕ್ಕೆ ತೊಂದರೆ ಇದೆಯಾ? ತೆಂಗಲ್ಲಿ ಪರಿಸರಕ್ಕೆ ತೊಂದರೆ ಇದೆಯಾ? ಅವರು ಇಟಾಚಿ ಬಳಸಿ ಅಲ್ಲಿ ಹೋಗಿ ಕೋಟಿಗಟ್ಟಲೆ ನೂಲಿಗೋಸ್ಕರ ಇಟಾಚಿಯನ್ನು ಅರಣ್ಯದೊಳಗೆ ನುಗ್ಗಿಸ್ಬೋದು.
ನೋಡ DF ಸಾಹೇಬ್ರು ಇಲ್ಲಿದ್ದಾರೆ, ಬರಲಿ ನೋಡ, ಮಾಧ್ಯಮದ ಒಂದು ಬರಲಿ. ಇವತ್ತು ಮಾಧ್ಯಮ ಇದ್ದ ಕಾರಣ ನಾವೆಲ್ಲ ಬದುಕಿದ್ದೇವೆ. ಇಲ್ಲದ್ರೆ ನಮ್ಮಣ್ಣವರು ಇಟಾಚಿಗೆ ಹಾಕಿ ಹೂತಾಕಿ ಪಶ್ಚಿಮ ಘಟ್ಟ ರೈತರನ್ನು ಕೊಲೆ ಮಾಡ್ತಿದ್ರು. ಯಾರು ಪ್ರಾಣಿಗಳನ್ನೇ ಬಿಟ್ಟು ಕೊಲೆ ಮಾಡ್ತಿದ್ರು ಈ ಅರಣ್ಯ ಇಲಾಖೆಯವರು. ಈ ಕಂದಾಯ ಇಲಾಖೆಯವ್ರ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಬಿಡಿ, ಅವ್ರಿಗೆ ಮಾತಾಡ್ಬೇಕಾದ್ರೆ ದುಡ್ಡು ಕೊಡ್ಬೇಕು. ಇವತ್ತು ಮನೆ ನಂಬರಗಳು ಅನೇಕ ನೋಡಿ, ನಮ್ಮ ಗ್ರಾಮದಲ್ಲಿ 49 ಮನೆ ನಂಬರ ಬಾಕಿ ಮಾಡಿದ್ರು. ಯಾಕೆ? ಪಂಚಾಯತಿನ ತಳಮಟ್ಟದ ಅಧಿಕಾರಿಗೆ ಲಂಚ ಕೊಡ್ಲಿಲ್ಲ ಅಂತೇಳಿ. 2013ರಿಂದ ಮನೆ ನಂಬರ್ ಇತ್ತು, ಎಲ್ಲ ಇದ್ದ ಮನೆಗೆ ಮೊನ್ನೆ ಮನೆ ತೆರಿಗೆ ಪಂಚಾಯತ್ ಕೊಡುವುದಿಲ್ಲ. ಈ ರೀತಿ IAS IPS ಇದ್ದೇನು ಪ್ರಯೋಜನ ರೀ? ಅದಕ್ಕೆ ನಾನು ಹೇಳ್ತಿರೋದು, ಕಸ್ತೂರಂಗನ ವರದಿ ಬಂದ್ರೆ ಎಲ್ಲ ಈ ರೀತಿಯ ಮೇಲ್ವರ್ಗದ ಅಧಿಕಾರಿಗಳದ್ದೇ ಕಾರುಬಾರು, ಜನಸಾಮಾನ್ಯರ ಸರ್ವನಾಶ. ಇದೆಲ್ಲ ವಿದೇಶದ ಪಿತೂರಿ ನಮ್ಮನ್ನು ದಮನ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಮಲೆನಾಡು ಜನಹಿತ ರಕ್ಷಣೆ ಇದು ಬೇಡ, ಪರಿಸರ ಸಂರಕ್ಷಣೆ ರೆಗ್ಯುಲರ್ ಫಾರೆಸ್ಟ್ ಆಕ್ಟ್ ಅಲ್ಲಿ ಇರಲಿ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು. ಅದಕ್ಕೋಸ್ಕರ ಈ ರೀತಿಯ ಈ ಸಂಘಟನೆ ಹುಟ್ಟಿರುವುದು. ಕಸ್ತೂರಂಗನ ವರದಿ ಪ್ರಕಾರ ದೇಶದಲ್ಲಿ ಎಷ್ಟು ರಾಜ್ಯಗಳನ್ನು ಸೇರಿಕೊಂಡು ಈಗ ನೋಡಿ, ಕಸ್ತೂರಂಗನ ವರದಿ ಅವರು ಕೊಟ್ಟಿರುವಂತದ್ದು ಪಶ್ಚಿಮ ಘಟ್ಟ ಸಂಪೂರ್ಣ ಅಂದ್ರೆ, ಉದಾಹರಣೆ ನಮ್ಮ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ, ಈ 6 ರಾಜ್ಯದಲ್ಲಿ ಪಶ್ಚಿಮ ಘಟ್ಟ ಹಾದು ಹೋಗ್ತದೆ. 6 ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಇದು ಪಶ್ಚಿಮ ಘಟ್ಟದ ಎಡ ಬಲ ಅಂದ್ರೆ ತಪ್ಪಲು ಪ್ರದೇಶ ಗ್ರಾಮಗಳು ಇದು ಬರುವಂತದ್ದು. ಆದ್ರೆ ಗ್ರಾಮ ಗಡಿ ಗುರುತು ಏನ್ ಮಾಡಿದ್ದಾರೆ, ಗ್ರಾಮವೇ ಗಡಿ ಗುರುತು. ನಿಜವಾಗಿ ಮಾಡಬೇಕಾದ್ದು ಆ ಪಶ್ಚಿಮ ಘಟ್ಟದಲ್ಲಿ ಜನವಸತಿ ಪ್ರದೇಶ ಬಿಟ್ಟು ಗಡಿ ಗುರುತು ಮಾಡಬೇಕಿತ್ತು. ಇವರು ಕಂಪ್ಯೂಟರ್ ಅಲ್ಲಿ ಸುಲಭದಲ್ಲಿ ಇದು ಮಾಡ್ಲಿಕ್ಕೋಸ್ಕರ ನಕ್ಷೆ ಮಾಡ್ಲಿಕ್ಕೋಸ್ಕರ ಗ್ರಾಮ ಗಡಿ ಗುರುತು ಮಾಡಿದ್ದಾರೆ. ಅದು ಒಂದು. ಎರಡನೇದು ಅದು ತಪ್ಪಾಗಿದೆ. ಎರಡನೇದೇನೆಂದ್ರೆ, ನೀವು ಹೇಳಿದಾಗೆ ಇದರಲ್ಲಿ ಬರುವಂತ ವ್ಯಾಪ್ತಿ ಇಷ್ಟ ಆದ್ರೆ ಎಷ್ಟೋ ಸಾವಿರಾರು ಗ್ರಾಮಗಳು ನಾಶ ಆಗ್ತದೆ. ಮತ್ತೆ ಇನ್ನೊಂದು ಎಲ್ಲರಿಗೆ ಕನ್ಫ್ಯೂಷನ್, ಕಸ್ತೂರಂಗನ ಈಗ ನಿಮ್ದು ಕಸ್ತೂರಂಗನ ಏನಾಯ್ತು ಅಂತ, ಮತ್ತೊಂದು ಮಾಧವ ಗಾಡ್ಗಿಲ್ ಏನಾಯ್ತು. ಏನಂದ್ರೆ ಇವತ್ತು ಒಂದೊಂದು ಸರ್ಕಾರ ಬರುವಾಗ ಒಂದೊಂದು ವರದಿ ತಯಾರು ಮಾಡ್ತಾರೆ. ಉದಾಹರಣೆ, ಹಿಂದಿನ ಸರ್ಕಾರದವರು ಒಂದು ಮಾಧವ ಗಾಡ್ಗಿಲ್ ವರದಿ ಪ್ರಾರಂಭ ಮಾಡಿದ್ರು. ಮಾಧವ ಗಾಡ್ಗಿಲ್ ಎಂಬ ವ್ಯಕ್ತಿಯನ್ನು ಇಟ್ಕೊಂಡು ಒಂದು ವರದಿ ತಯಾರು ಮಾಡಿದ್ರು. ಅವರು ಅದು ಬೇಡ ಅಂತೇಳಿ ಕಸ್ತೂರಂಗನ್ ಎಂಬ ವ್ಯಕ್ತಿಯನ್ನು ವರದಿ ತಯಾರು ಮಾಡಿದ್ರು. ಇದು ವರದಿಯ ಉದ್ದೇಶ ಏನು? ಹೀಗೆ ನೋಡ್ಲಿಕ್ಕೆ ಒಳ್ಳೆ ಉದ್ದೇಶ ಏನು? ಪರಿಸರ ಸಂರಕ್ಷಣಾ ಯೋಜನೆ ಒಳ್ಳೆದಿದೆ, ಪರಿಸರವನ್ನು ಸಂರಕ್ಷಣೆ ಮಾಡಲೇಬೇಕು, ಪಶ್ಚಿಮ ಘಟ್ಟವನ್ನು ಸಂರಕ್ಷಣೆ ಮಾಡಲೇಬೇಕು, ಇದಕ್ಕೋಸ್ಕರ ವರದಿ ತಯಾರು ಮಾಡಿ ಅಂತ. ಇವರು ಯಾರು? ಪರಿಸರದಲ್ಲಿ ಬೆಳೆದವರಲ್ಲ. ಮಾಧವ ಗಾಡ್ಗಿಲ್ ಇರ್ಬೋದು, ಕಸ್ತೂರಂಗನ ವರದಿ ಇರ್ಬೋದು, ಇಲ್ಲ ಸೈಂಟಿಸ್ಟ್ ಒಬ್ರು, ಈ ರೀತಿಯ ವಿಜ್ಞಾನಿಗಳು, ಅವರಿಗೆ ಅವ್ರದ್ದೇ ಸಬ್ಜೆಕ್ಟ್ ಬೇರೆ, ವರದಿ ಇದರ ಬಗ್ಗೆ ಏನ್ ತಯಾರು ಮಾಡ್ತಾರೆ ಇವರು. ಮತ್ತೆ ಈ ಯೋಜನೆಗಳು ಅದೇನಂದ್ರೆ ನೋಡಿ, ಪರಿಸರ ಸಂರಕ್ಷಣೆ ನೆಪದಲ್ಲಿ ಬರುವ ಎಲ್ಲ ಯೋಜನೆಗೂ ನಾವು ಹೇಳ್ತೇವೆ. ಯಾಕೆ ಅಂದ್ರೆ ಅದು ಇವತ್ತು ನೀವು ನೀವು ಈಗ ಉದಾಹರಣೆ ನಿಮ್ದು ಹೆಸರು ದಿವಿತ್ ಅವರು ಒಂದು ನಾಳೆ ಇಲ್ಲಿ ಶಿರಾಡಿ ಟು ಸುಬ್ರಹ್ಮಣ್ಯದ ಪಶ್ಚಿಮ ಘಟ್ಟ ಉಳಿಬೇಕು ಅಂತ ಒಂದು ವರದಿ ತಯಾರು ಮಾಡಿದ್ರೆ ದಿವಿತ್ ಯೋಜನೆ ಅಂತ ಬರೀತಾರೆ. ಈ ರೀತಿ ಒಬ್ಬ ವ್ಯಕ್ತಿ ಯೋಜನೆ ಮಾಡಿದ್ರು ಹೆಸರು ಕೊಡುವುದು ಬೇರೆ ಬೇರೆ. ನೋಡಿ, ಆನೆ ಕಾರಿಡಾರ್, ಆಮೇಲೆ ಹುಲಿ ಸಂರಕ್ಷಣೆ ಬೇರೆ, ಒಂದೊಂದು ಪ್ರಾಣಿಯನ್ನು ಸಂರಕ್ಷಣೆ ಮಾಡಿ. ಈಗ ಒಂದು ಏರಿಯಾದಲ್ಲಿ ಹೆಚ್ಚು 4 ಹುಲಿ ಕಂಡ್ರೆ ಅದು ಹುಲಿ ಸಂರಕ್ಷಣೆ ಮಾಡಿಬಿಡುದು. ಇದು ಯಾವುದೋ ಒಬ್ಬ ಇಲ್ಲಿಯ ನಗರದಲ್ಲಿರುವ ಪರಿಸರವಾದಿ, ರಿಟೈರ್ಡ್ ಲೈಫ್ ಮತ್ತೇನಿಲ್ಲ ಅವನಿಗೆ, ಅದನ್ನ ಈ ರೀತಿ ಥಿಂಕಿಂಗ್ ಅಂದ್ರೆ ಅಷ್ಟು ವ್ಯಾಪ್ತಿ ಹುಲಿ ಸಂರಕ್ಷಣೆ, ಆಮೇಲೆ ಚಿತ ಸಂರಕ್ಷಣೆ, ಆಮೇಲೆ ಆನೆ ಕಾಲಿಂಗ ಸರ್ಪ ಸಂರಕ್ಷಣೆ. ಇತ್ತೀಚಿನ ದಿನ ಚಾರ್ಮಾಡಿ ಕಾಲಿಂಗ ಸರ್ಪ ಸಂರಕ್ಷಣೆಗೆ ಶಿಶಿಲ ತನಕ ಕಾದಿರಿಸ್ತಾರೆ. ಈ ರೀತಿಯ ಒಂದು ಮನಸ್ಸಿಗೆ ಬಂದದ್ದು, ಅಲ್ಲಿ ಏನಿದೆ ಉಂಟ ಇಲ್ವಾ ಏನಿಲ್ಲ, ಈ ರೀತಿ ಇದು ಎಲ್ಲ. ಕಸ್ತೂರಂಗನ ವರದಿ ಒಂದೇ, ಮಾಧವ ಗಾಡ್ಗಿಲ್ ವರದಿ ಒಂದೇ, ಅದರಲ್ಲಿ ಇರುವ ಕಾನೂನು ಎಲ್ಲವೂ ಒಂದೇ. ಚಿತ್ತ ಸಂರಕ್ಷಣೆ ಇರ್ಬೋದು, ಹುಲಿ ಸಂರಕ್ಷಣೆ, ಅಭಯಾರಣ್ಯ, ನಿಮ್ಮ ಬಂಡೀಪುರ ಎಲ್ಲ ಅಭಯಾರಣ್ಯಗಳ ಇದು ಕಾನೂನಿನ ವರದಿಗಳ ಬೇರೆ ಬೇರೆ, ವಿಷಯಗಳು ಬೇರೆ ಬೇರೆ, ಕಾನೂನು ಒಂದೇ ರೀತಿ ಇದೆ. ಅದರ ಆಕ್ಟ್, ಬಫರ್ ಝೋನ್ ಇರ್ಬೋದು, ಅಲ್ಲಿರುವಂತ ಮೂಲಭೂತ ಸೌಕರ್ಯ ಧಕ್ಕೆ ಇರ್ಬೋದು, ಎಲ್ಲ ಒಂದೇ. ಅದರಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲ. ಈಗ ಕೆಲವರ ಕಸ್ತೂರಂಗನ ಇಲ್ಲ ಅಂತ ಮಾಡ್ರೆ ಅದು ಪುಷ್ಪಿಗಳು ಶುರು ಮಾಡ್ತಾರೆ, ಅದು ಮಾಧವ ಎಲ್ಲ ವರದಿ ಒಂದೇ. ವ್ಯಕ್ತಿಗಳ ಹೆಸರು, ಗುಂಪಿನ ಹೆಸರು ಬೇರೆ ಬಿಟ್ರೆ ಕಾನೂನು ಮಾತ್ರ ಒಂದೇ, ಅದು ನಮಗೆ ಗೊತ್ತಿರಬೇಕು. ಕಂದಾಯ ಇಲಾಖೆಯವರು ಮಂಜೂರು ಮಾಡಿ ಕೊಟ್ಟಿರುವಂತಹ ಹಕ್ಕು ಪತ್ರಗಳನ್ನು ಅರಣ್ಯ ಇಲಾಖೆಯವರು ರದ್ದು ಮಾಡಿ ಅನುಮತಿ ನೀಡದಿರುವ. ಹೌದು ಹೌದು, ಇದೊಂದು ಒಳ್ಳೆಯ ಪ್ರಶ್ನೆ. ಏನಂದ್ರೆ, ನಿಮಗೆ ಎಲ್ಲ ಕಡೆ ಒಂದೇ ನಿಯಮ. ಇದು ರೈತರಿಗೆ ನೀವು ಕೇಳಿರ್ಬೋದು, ಫ್ಲಾಟಿಂಗ್ ಆಗ್ತಾ ಇಲ್ಲ ನನ್ನ ಜಾಗ, ಹಕ್ಕು ಪತ್ರ ಕೊಟ್ಟಿದ್ದಾರೆ, ರೈತರ ಸಮಸ್ಯೆ.
ಇಲ್ಲಿ ಉದಾಹರಣೆ ಹೇಳ್ಬೇಕು, ಮುಂದೂರಿನ RTO ಮತ್ತೆ ಕ್ರೀಡಾಂಗಣ ಇರ್ಬೋದು, ಕಂದಾಯ ಇಲಾಖೆ ಒಪ್ಪಿದ್ದಾರೆ ಇದರಲ್ಲಿ ಮಾಡಿ ಅಂತ, ಇಲ್ಲಿ ಅರಣ್ಯ ಇಲಾಖೆಯವರು ಬಿಡ್ತಾ ಇಲ್ಲ. ಇದು ಸಮಸ್ಯೆಗಳು ಸೇಮ್. ವಿಷಯ ಏನಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗ್ತದೆ. ಇದರಲ್ಲಿ ಪರಿಸರ ಸಂಬಂಧಪಟ್ಟ ಸಂರಕ್ಷಣಾ ಯೋಜನೆಗಳು ಬಂದಾಗೆ ಇದರಲ್ಲಿ ಕೂಡ ಎಕ್ಸೆಸ್ ಕಂದಾಯ ಭೂಮಿಯನ್ನು ಅರಣ್ಯಕ್ಕೆ ಸೇರ್ಪಡೆ ಮಾಡುವಂತ ಪದ್ಧತಿ ಇದೆ. ಅದು ಬ್ರಿಟಿಷ್ 1870 ಇಸವಿಯಿಂದ ಪ್ರಾರಂಭ ಆಗಿದೆ. ಅದು ದಾಖಲೆ ಕೂಡ ನನ್ನ ಹತ್ರ ಇದೆ. ಹಾಗೆ ಅನೇಕ ಭೂಮಿ, ಈಗ ಉದಾಹರಣೆ ಪ್ರಾರಂಭದಲ್ಲಿ ಕಂದಾಯ ಫಾರೆಸ್ಟ್ ಅವರು ನಾವೇ ಅಂತ ಹೇಳ್ತಾರೆ, ನಮಗೆ ಗೊತ್ತಿದ್ದಾಗಿ ನಾವು ಓದಿದ ಪ್ರಕಾರ ಕಂದಾಯ ಇಲಾಖೆ ಅಥಾರಿಟಿ ಫಸ್ಟಿಗೆ, ಅಲ್ಲಿಂದ ನಂತರ ಅರಣ್ಯಕ್ಕೆ ಬಿಟ್ಟು ಕೊಟ್ಟಿರುವಂತದ್ದು ಅಂತೇಳಿ. ಇವತ್ತು ಈ 1 ಎಕರೆ ಭೂಮಿ ಇದ್ರೆ ಕ್ರಮ ಹೇಗಂದ್ರೆ ಪರಿಭಾವಿತ ಅರಣ್ಯದ ಅಡಿಯಲ್ಲಿ ಪ್ರತಿ ವರ್ಷ ಅರಣ್ಯಕ್ಕೆ ಭೂಮಿಯನ್ನು ಸೇರ್ಪಡೆ ಮಾಡುವಂಥದ್ದು ನಡೀತಾ ಇದೆ. ಹೇಗೆ ನಡೀತಾ ಇದೆ ಅಂದ್ರೆ ಒಂದು ಸುತ್ತುವಲೆ ಬರ್ತದೆ, ಜಿಲ್ಲಾಧಿಕಾರಿ ಅವರಿಗೆ ಬರ್ತದೆ ಸರ್ಕಾರದಿಂದ. ಏನಂದ್ರೆ ಎಲ್ಲಿ ಅರಣ್ಯ ಅಂತ ಕಂಡು ಬರ್ತದ ಆ ಭೂಮಿಯನ್ನು ಗುರುತಿಸಿಕೊಡಿ ಜಂಟಿಯಾಗಿ, ಯಾರು ಫಾರೆಸ್ಟ್ನವ್ರ ಹತ್ರ ಕೇಳಿ ಅಂತ. ಈ ಅರಣ್ಯ ಫಾರೆಸ್ಟ್ನವ್ರು ಏನ್ ಮಾಡ್ತಾರೆ ಅಂದ್ರೆ, ಉದಾಹರಣೆ ಒಂದು ಗ್ರಾಮದಲ್ಲಿ ಈಗ ಒಂದು ಹೋಗ್ತಾ ಇರ್ಬೇಕಿದ್ರೆ ಒಂದು ಕಡೆ ರೆವಿನ್ಯೂ ಲ್ಯಾಂಡ್ 18 ಇಂಚಿಗಿಂತ ಹೆಚ್ಚು ಮರಗಳು ಹತ್ತು ಕಾಣ್ತದೆ, ಇದು ಅರಣ್ಯಕ್ಕೆ ಸೇರ್ಪಡೆ ಮಾಡಬೇಕು ಅಂತ ಅವರಿಗೆ ಅನಿಸಿತ್ತು ಅಂತ ತಿಳ್ಕೊಳ್ಳಿ. ಹಾಗೆ ಈ ಕಾನೂನು ವರ್ಷಕ್ಕೊಮ್ಮೆ ಬರುವಂತ ಸಂದರ್ಭದಲ್ಲಿ ಅವ ನೋಟ್ ಮಾಡಿ ಇಡ್ತಾವ, ಇಂಥ ಕಡೆ ಈಗ ಉದಾಹರಣೆ ಈ ಜಾಗದಲ್ಲಿ ಈ ಪಾಯಿಂಟ್ ಅಲ್ಲಿ ಇಷ್ಟೊಂದು ಎಕರೆ ಅರಣ್ಯ ಮಾಡಬಹುದು ಅಂತ ಹೇಳಿ ಕಂದಾಯ ಭೂಮಿಯನ್ನು. ಇವರು ಏನ್ ಮಾಡ್ತಾನೆ ಅಂದ್ರೆ ಅದನ್ನು ವಿ ಅವರಿಗೆ ಹೇಳ್ತಾನೆ. ವಿ ಅವರು ಆ ಸರ್ವೆ ನಂಬರ್ ಅನ್ನು ತಹಸೀಲ್ದಾರಿಗೆ ಕಳಿಸ್ತಾರೆ. ತಹಸೀಲ್ದಾರು ಮತ್ತೆ ಫಾರೆಸ್ಟ್ ನವರು ಸೇರಿ ಆ ಸರ್ವೆ ನಂಬರ್ನವರು ಆ ಸರ್ವೆ ನಂಬರ್ ಎಷ್ಟು ಎಕರೆ ಇದೆ ಅಂತ ನೋಡ್ತಾರೆ. 50 ಎಕರೆ ಭೂಮಿ ಅಥವಾ 1000 ಎಕರೆ 13,000 ಎಷ್ಟು ಎಕರೆ ಇಲ್ವೇ ಅದನ್ನು ಕಳಿಸಿಕೊಡ್ತಾರೆ. 87/1 ಸರ್ವೆ ನಂಬರ್ ಅಲ್ಲಿ 14,000 ಎಕರೆ ರೆವಿನ್ಯೂ ಲ್ಯಾಂಡ್ ಇದ್ರೂ ಕೂಡ ಅದನ್ನೇ 87/1 ಸರ್ವೆ ನಂಬರ್ 14,000 ಅಂತ ಟೈಪ್ ಅಲ್ಲಿ ಆಡ್ ಮಾಡಿ ಟಕ್ಕ ಕಳಿಸಿಬಿಡ್ತಾರೆ 1 ನಿಮಿಷದಲ್ಲಿ. ಕಾನೂನು ಇರುವುದೇ ಹೇಗೆ? ಆ ಸುತ್ತುವಲೆಯಲ್ಲಿ ಇನ್ನೊಂದು ಇದಿದೆ. ಹೇಗಿದೆ ಅಂದ್ರೆ ಈಗ ಹೇಳಿದಂತ ಮುಂದೂರಿನ ವಿಷಯ ಮತ್ತು ರೈತನ ವಿಷಯ ಹೇಗೆ ಅಂದ್ರೆ, ಉದಾಹರಣೆ ರಸ್ತೆ ಇದ್ದರೆ ಎಡ ಬಲ ಅಂದ್ರೆ ಕಣಿ ಮಾಡ್ಲಿಕ್ಕೆ ಜಾಗ, ಅದನ್ನು ಬಿಟ್ಟು ಕಣಿ ಮಾಡ್ಲಿಕ್ಕೆ ಬಿಟ್ಟು ಆ ಸರ್ಕಾರ ಎಷ್ಟು ರಸ್ತೆಗೆ ಇದು ಮಾಡಿದವ ಅದಕ್ಕೆ ಅಷ್ಟು ಜಾಗವನ್ನು ಬಿಟ್ಟು, ಮತ್ತೆ ಉದಾಹರಣೆ ರಸ್ತೆ ಇದ್ರೆ ಪಂಚಾಯತ್ನವರು ಕೆಲವು ಭೂಮಿ ಕಂದಾಯ ಭೂಮಿಯನ್ನು ಕಾದಿರಿಸ್ತಾರೆ, ದುಡ್ಡು ಕಟ್ಟಲಿಕ್ಕೆ ಪಂಚಾಯತಿಯಲ್ಲಿ ಇರುವುದಿಲ್ಲ. ಅದಕ್ಕೆ ಒಂದು 5 ಎಕರೆ ಭೂಮಿ ಮೂಲಭೂತ ಸೌಕರ್ಯಕ್ಕೆ ಅಥವಾ ಸಾರ್ವಜನಿಕ ಕಟ್ಟಡಕ್ಕೆ ಕಾದಿರಿಸ್ತಾರೆ. ಈ ಕಾದಿರಿಸಿದ ಭೂಮಿ ಅದನ್ನೂ ಬಿಟ್ಟು ಆಮೇಲೆ ಈ ಸಾರ್ವಜನಿಕ ಕಟ್ಟಡಗಳಿರ್ತದೆ ಸರ್ಕಾರಿ ಭೂಮಿಯಲ್ಲಿ, ಅದನ್ನೂ ಬಿಡಬೇಕು. ಆಮೇಲೆ ಇಲ್ಲಿ ಜನವಸತಿ ಮನೆ 100 ವರ್ಷದಿಂದ ಕೃಷಿ ಭೂಮಿ ಇರ್ತದೆ, ಅದನ್ನು ಬಿಟ್ಟು ಈ ರೀತಿಯ ಗ್ರೌಂಡ್ಗಳಿರ್ತದೆ ನೋಡಿ ಅಲ್ಲಿ ಕಾಣ್ತದೆ, ಆ ಗ್ರೌಂಡ್ಗಳನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಅಳತೆ ಮಾಡಿ ಎಕ್ಸಸ್ ಉಳಿದ ಭೂಮಿಯನ್ನು ಹೆಚ್ಚು ಅರಣ್ಯ ಇದ್ದರೆ ಮರಗಳಿದ್ರೆ ಅದನ್ನು ಕಳಿಸಿಕೊಡಿ ಅಂತ ಒಂದು ಸುತ್ತುವಲೆ ನನ್ನ ಹತ್ರ ಇದೆ, ಸುತ್ತುವಲೆ ಉಂಟು. ಈ ಸುತ್ತುವಲೆಯನ್ನು ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ದುಡ್ಡು ಕೊಡ್ತೀರಾ ನೀವು? ಯಾರು ಕೊಡ್ತಾರೆ? ಸರ್ವೇರ್ ಬರಬೇಕು, ವಿಎ ಬರಬೇಕು, ಫಾರೆಸ್ಟ್ ಬರಬೇಕು, ಅಲ್ಲಿ ಅಳತೆ ಮಾಡಬೇಕು. ಇವರಿಗೆ ದುಡ್ಡು ಕೊಟ್ಟರೆ ಮಾತ್ರ ಬರೋದು, ಸರ್ಕಾರ ಸಂಬಳ ಸಾಕಾಗೋದಿಲ್ಲ, ನೀವು ಯಾವುದೇ ಅಳತೆಗೆ ದುಡ್ಡು ಕೊಡಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಸರ್ವೆ ನಂಬರ್ ಅಲ್ಲೇ ಸೇರಿಸಿ ಬಿಡ್ತಾರೆ. ಆಗ ನಿಮ್ಮ ಅನೇಕ ಪಂಚಾಯತ್ ಬಿಲ್ಡಿಂಗ್ ಗಳು ರಿಸರ್ವ್ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಯಾರು? ಫಾರೆಸ್ಟ್ನವರು ಕಂದಾಯದವರು ಸೇರಿ. ನಿಮ್ಮ ಮುಂದಿನ ಕ್ರೀಡಾಂಗಣ ಹಾಗೆ ಆಗೋದು. ಅವತ್ತು ಕ್ರೀಡಾಂಗಣ ಇತ್ತು, ಸೇರಿಸುವಾಗ ಆ ಸರ್ವೆ ನಂಬರ್ ಅಲ್ಲಿ ಬಂದು ಅಳತೆ ಮಾಡಿ ಆ ಕ್ರೀಡಾಂಗಣ ಬಿಟ್ಟು ಕಾದಿರಿಸಿದ ಭೂಮಿಯನ್ನು ಬಿಟ್ಟು, ನನಗೆ ಬಂದ ಮಾಹಿತಿ ಪ್ರಕಾರ ಧರ್ಮಸ್ಥಳ ಸ್ಟೇಷನ್ ಇರ್ಬೋದು, ನಿಮ್ಮ ಐತೂರು ಗ್ರಾಮ ಪಂಚಾಯತಿ ಇರ್ಬೋದು, ಅನೇಕ ದೇವಸ್ಥಾನಗಳಿರ್ಬೋದು. ಉದಾಹರಣೆ ಹೇಳ್ಬೇಕಾದ್ರೆ ಒಂದು ಬಸ್ತಿ ಕಾಡು ಅಂತ ಹೇಳಿ ಇಲ್ಲಿದೆ ನಮ್ಮ ಶಿರಾಡಿಯಲ್ಲಿ, ಒಂದು 10 ಎಕರೆ ಭೂಮಿ ಇದೆ, ದೊಡ್ಡ ಬಿಲ್ಡಿಂಗ್ ಎಲ್ಲ ಇದೆ, ಅರಣ್ಯ ಅಂತ ಮಾಡಿಬಿಟ್ಟಿದ್ದಾರೆ, ಶ್ರದ್ಧಾ ಕೇಂದ್ರ. ಆ ರೀತಿ ಅನೇಕ ಶ್ರದ್ಧಾ ಕೇಂದ್ರಗಳು, ನಾಗನಕಟ್ಟೆ ಇರ್ಬೋದು, ಸಾರ್ವಜನಿಕ ಹಿಂದೂ ರುದ್ರಭೂಮಿಗಳಿರ್ಬೋದು, ಸ್ಮಶಾನಕ್ಕೆ ಆಧರಿಸಿದ ಭೂಮಿ ಎಲ್ಲವನ್ನು ಸರ್ವೆ ನಂಬರ್ ಮುಖಾಂತರ ಸೇರಿಸಿದ್ದಾರೆ. ಆಯ್ತು, ಆ ವ್ಯಕ್ತಿ ಗೊತ್ತಿಲ್ಲ, ಪಂಚಾಯತಿ ಗೊತ್ತಿಲ್ಲ, ಕೃಷಿ ಮಾಡಿದವನಿಗೆ ಗೊತ್ತಿಲ್ಲ, ಹಕ್ಕುಪತ್ರ ಸಿಕ್ಕಿದೆ, ಫ್ಲಾಟಿಂಗ್ ಆಗುದಿಲ್ಲ, ಲೋನು ಸಿಗುವುದಿಲ್ಲ, ಈಗ ಅತಂತ್ರ ಸ್ಥಿತಿಯಲ್ಲಿದ್ದಾರೆ.
ಈಗ ಇಲ್ಲಿ ಈ ಸಮಸ್ಯೆಯಿಂದಾಗಿ ಇಂಥದ್ದು ಬರುದು, ಅದಕ್ಕೆ ಫ್ಲಾಟಿಂಗ್ ಆಗದೆ ಈ ರೀತಿಯ ಅದನ್ನು ನಾನು ಹೇಳ್ತಿರೋದು. ಅದಕ್ಕೆ ಯಾರು ಹೊಣೆ ಅಂದ್ರೆ ನೇರ ಜನಪ್ರತಿನಿಧಿಗಳು ಮತ್ತೆ ಈ ಉನ್ನತ ಮಟ್ಟದ ಅಧಿಕಾರಿಗಳು. ಆದ್ದರಿಂದ ಇದಕ್ಕೆ ಪರಿಹಾರ ಒಂದೇ, ಅದನ್ನು ಎನ್ಕ್ವೈರ್ ಮಾಡ್ಬೇಕು. ಅದಕ್ಕೆ ಯಾಕೆ ಎನ್ಕ್ವೈರ್ ಮಾಡ್ತಾ ಇಲ್ಲ? ಸಸ್ಪೆಂಡ್ ಮಾಡಲಿ 2 ಸಲ 2 ಅಧಿಕಾರಿಯನ್ನು, ಆಗ ಸರಿ ಆಗ್ತದೆ. ಇವತ್ತು ಅದನ್ನು ಮಾಡಬೇಕಿದ್ರೆ ಈಗ ಹೊಸ ನಿಯಮ ಬಂದಿದೆ, ಜಂಟಿ ಸರ್ವೆ ಅಂತ. ಈಗ ಹೊಸ ನಿಯಮದ ಪ್ರಕಾರ ಮುಂದೂಡಿರ್ಬೋದು ಫ್ಲಾಟಿಂಗ್ ಆಗದ ಜಾಗವನ್ನು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಬಂದು ಪುನಃ ಹಿಂದೆ ಮಾಡಿ ತಪ್ಪಾಗಿದೆ ಸರಿಪಡಿಸಿ ಜನವಸತಿ ಪ್ರದೇಶ ಮತ್ತೆ ಏನು ಸುತ್ತುವರಿಯಲ್ಲಿ ಅದನ್ನು ಬಿಟ್ಟು ಸರ್ವೆ ಮಾಡಿ ಕಳಿಸಬೇಕು ಅಂತ ಸರ್ಕಾರ ಈಗ ಆಜ್ಞೆ ಮಾಡಿದೆ. ಕೆಲವೊಂದು ಗ್ರಾಮದಲ್ಲಿ ಕೆಲವೊಂದು ಸರ್ವೆ ನಂಬರ್ ಮಾಡ್ತಾ ಇದ್ದಾರೆ, ದುಡ್ಡು ಗಟ್ಟಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಏನ್ ಮಾಡ್ತಾರೆ ಫಾರೆಸ್ಟ್ ಅವರು ಏನ್ ಮಾಡ್ತಿದ್ದಾರೆ, ಮೊನ್ನೆ ಒಂದು ಉದಾನೆ ಎಂಬಲ್ಲಿ ಕೊಣಜ ವ್ಯಾಪ್ತಿ ಸುಬ್ರಹ್ಮಣ್ಯ ವ್ಯಾಪ್ತಿಯಲ್ಲಿ ಏನಾಗಿದೆ ಅಂದ್ರೆ ಗುಪ್ಪೆ ಕಲ್ಲಿದೆ, ಎಲ್ಲ ಉಂಟು, ಅರಣ್ಯದ ಗಡಿ ಗುರ್ತಿ ಎಲ್ಲ ಉಂಟು. ಇವ್ರೇನ್ ಮಾಡಿ ರಾಮಪತ್ರ ಹಳ್ಳಿಗಳಲ್ಲಿ ಮರ ಕಡಿಯುವುದಿಲ್ಲ, ಯಾವುದೇ ರೀತಿಯ ಕೆಲವು ಸೊಪ್ಪಿಗೆ ಇಟ್ಕೊಳ್ತಾರೆ, ಕುಮ್ಕಿಯಲ್ಲಿ ಕದಿಂಪಟ್ಟೆ ಕುಮ್ಕಿಯಲ್ಲಿ ಅದು ಹಿಂದೆ ನಡೆದು ಬಂದ ಪದ್ಧತಿ. ಮತ್ತೆ ಹುಳಿಗಳು ಪದಾರ್ಥಕ್ಕೆ ಮತ್ತೆ ರಾಮಪತ್ರಿ ಅಂತ ಸಿಗ್ತದೆ, ಕಾಡು ಉತ್ಪತ್ತಿ. ಆ ಮರಗಳನ್ನೆಲ್ಲ ಬೆಳೆಸ್ತಾ ಇರ್ತಾರೆ, ದೊಡ್ಡ ದೊಡ್ಡ ಮರಗಳಿರ್ತದೆ, ಅದು ಅವರ ಪಟ್ಟೆಲ ಹಣ್ಣಿನಲ್ಲಿ ಇರ್ತದೆ, ಕುಮ್ಕಿಯಲ್ಲಿ ಅದನ್ನು ಫಾರೆಸ್ಟ್ ಅಲ್ಲೆಲ್ಲ ಅವರದ್ದೇ ಸ್ವಾಧೀನ ಇರುವ. ಕೆಲವೊಂದು ಬುದ್ಧಿವಂತರು ಹೊರ ರಾಜ್ಯದಿಂದ ಬಂದವರು ಅದನ್ನು ಕಾಡುದೆಲ್ಲ ಕೃಷಿ ಮಾಡಿದ್ದಾರೆ, ಆದ್ರೆ ಇಲ್ಲಿಯ ಮೂಲ ನಿವಾಸಿಗಳು ಅದನ್ನು ಇಟ್ಟುಕೊಂಡಿದ್ದಾರೆ. ಇದನ್ನು ಬಂದು ನೀನು 2 ಲಕ್ಷ ಕೊಟ್ರೆ ಮಾತ್ರ ನಿನಗೆ ಅದನ್ನು ಬಿಟ್ಟು ನಾನು ಟಂಚು ಕಡಿಯುವುದು, ಅಷ್ಟು ಚಂದ ಇದೆ, ಆ ಗುಪ್ಪೆ ಎಲ್ಲ ದೂರನೇ ಇದೆ, 100 ಮೀಟರ್ ಎಲ್ಲ ಅವರ ಸರಿ ಇದೆ. ಆದ್ರೆ ನಿನ್ನ ಮನೆ ತನಕ ನಾವು ಬರ್ತೇವೆ. ಯಾಕೆ? ಇಲ್ಲಿ ಹುಣಸೆ ಮರ ಉಂಟು, ಇಲ್ಲಿ ಹುಳಿನ ಇದು ನಿಮ್ಮ ರಾಮಪತ್ರಿ ಮರ ಉಂಟು. ಹಾಗೆ ಮರ ಕೂಡ ರೈತ ಬೆಳೆಸುವಾಗಿಲ್ಲ, ಬೆಳೆಸಿದ್ರೆ ಅದನ್ನು ಬಂದು ಸ್ವಾಧೀನ ಮಾಡಿ ಇಲ್ಲ ಲಂಚ ಕೇಳುವಂಥದ್ದು. ಇಂಥ ದುಷ್ಟ ಅಧಿಕಾರಿಗಳು IFS ಅಧಿಕಾರಿಗಳು ಈ ರೀತಿ ಇಂಥದ್ದೆಲ್ಲ ಇರುವುದರಿಂದ ಈ ಸಮಸ್ಯೆಗಳಾಗುವುದು. ಅದಕ್ಕೆ ಮೂಲ ಒಂದೇ, ಜಂಟಿ ಸರ್ವೆ ಆಗಬೇಕು. ಜಂಟಿ ಸರ್ವೆಯಲ್ಲಿ ಕಾದಿರಿಸಿದ ಭೂಮಿಯನ್ನು ತಕ್ಷಣ ವೆಕಟ್ ಮಾಡಿ ಬಿಡಿಸಬೇಕು. ಮತ್ತೊಂದೇನೆಂದ್ರೆ ಇವತ್ತು ಜನಪ್ರತಿನಿಧಿಗಳ ಮನಸ್ಸಲ್ಲಿದೆ, ಅವು ಅರಣ್ಯ ಬುಡುಪೂಜೆಯಿಂದ ನಮ್ಮಂತ ಪಾಪದವ್ರ ಹತ್ರ ಹೇಳ್ತಾರೆ, ಅಧಿಕಾರಿಗಳು ಫುಲ್ ಯೂನಿಫಾರ್ಮ್ ಅಲ್ಲಿ ಬರೋದು, ಬಂದು ಬಿಟ್ಟು ಬೇಡ ಇದು ಅರಣ್ಯ. ನಾನು ಹೇಳುದು ಅರಣ್ಯ ಅಂದ್ರೆ ಯಾರ್ದು, ಯಾವ ವ್ಯವಸ್ಥೆ ಅಡಿಯಲ್ಲಿ ಉಂಟು? ಆ ಯೂನಿಫಾರ್ಮ್ಗೆ ಟ್ಯಾಕ್ಸ್ ಕಟ್ಟಿದವರು ಆಯ್ತಾ? ಒಬ್ಬ ಈ ಕಮರ್ಷಿಯಲ್ ಬಿಲ್ಡಿಂಗ್ ಟ್ಯಾಕ್ಸ್ ಇಲ್ಲ, ಅವನು ಯೂನಿಫಾರ್ಮ್ ಉಂಟ. ಉಚಿತ ಅರಣ್ಯ ಸಂರಕ್ಷಣೆ ಮಾಡ್ಲಿ ನೋಡಿ. ಇವರ ಹೆಂಡತಿ ಮಕ್ಕಳನ್ನು ಸಾಕೋದು ನಾವು ಟ್ಯಾಕ್ಸ್ ಕಟ್ಟಿದ ಹಣದಲ್ಲಿ. ನಾವು ಅಡಿಕೆ ತಕೊಂಡು ಹೋದ್ರೆ ಅದರ ಟ್ಯಾಕ್ಸ್ ಹೋಗ್ತದೆ, ನಾವು ಚಹಾ ಕುಡಿದ್ರೆ ಟ್ಯಾಕ್ಸ್ ಹೋಗ್ತದೆ, ನಿದ್ದೆ ಮಾಡಿ ಎಲ್ಲದಕ್ಕೂ ಟ್ಯಾಕ್ಸ್ ಹೋಗ್ತದೆ. ಆದ್ದರಿಂದ ಇದರಲ್ಲಿ ಅವ ಬದುಕ್ತಾ ಇರೋದು. ಬ್ರಿಟಿಷ್ ಸಂಸ್ಕೃತಿಯನ್ನು ನೋಡಿ, ಅವರ ಆಕ್ಟ್ ಕೇಳ್ಬೇಕು, ಅರಣ್ಯ ನಿಮ್ದು ಆಕ್ಟ್ ಎಂತದ್ದು ನೋಡ್ರಿ, ಅದಾಗುದಿಲ್ಲ. 1932 ಇಸ್ವಿ, 1900 ಇಸ್ವಿ, 1850 ಇಸ್ವಿದು ತೋರಿಸುದು. ಆವಾಗ ಯಾರಿದ್ದದ್ದು? ಬ್ರಿಟಿಷರ್ ಇದ್ದಾರೆ. ಬ್ರಿಟಿಷ್ ಸರ್ಕಾರದ ಕಾನೂನನ್ನೇ ಫಾಲೋ ಮಾಡ್ತಾ ಇದ್ದಾರೆ, ಭಾರತೀಯತೆ ಅಂತ ಉಂಟು. ಆದ್ದರಿಂದ ಬ್ರಿಟಿಷ್ ಅಧಿಕಾರಿ ಅರಣ್ಯ ಇಲಾಖೆಯವರನ್ನು ಮತ್ತೆ ನಮ್ಮ ಯಾರು ಈ ಕಾನೂನು ವ್ಯವಸ್ಥೆ ಭಾರತೀಯ ಕಾನೂನು ತರೋ ತನಕ ಆ ಅರಣ್ಯ ಕಾನೂನು ಪದ್ಧತಿ ತಿದ್ದಬೇಕು. ಯಾವುದೇ ಪಕ್ಷ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ನಮ್ಮ ಸರ್ಕಾರ ಕಾನೂನು ತಂದಾಗ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಬೇಕಾದಾಗೆ ಮಾಡಬೇಕು. ಉದಾಹರಣೆ ಹೇಳ್ಬೇಕಾದ್ರೆ ನೋಡಿ, ಈಗ ಯುದ್ಧ ಆಗ್ತಾ ಇದೆ, ಇರಾನ್, ಅಮೆರಿಕ, ಇಸ್ರೇಲ್ ಎಲ್ಲ. ಅಲ್ಲಿ ಆ ಬಾಂಬ್ ಇದ್ದರೆ ಕ್ಯಾನ್ಸರ್ ಬರ್ತದೆ, ಪರಿಸರ ಸಂಬಂಧಪಟ್ಟ ವಾದ ಇದೆ. ಇದನ್ನು ತಡೆಯಲಿಕ್ಕೆ ಅಲ್ಲಿ ಏನಾದ್ರು ಮಾಡ್ತಾರ? ಅಲ್ಲಿ ಫಾರಿನ್ಗಳಲ್ಲಿ, ವಿದೇಶ ಕಂಟ್ರಿಗಳಲ್ಲಿ ಎಲ್ಲಿಯೂ ಪರಿಸರ ಸಂರಕ್ಷಣೆ ಕಾನೂನೇ ಇಲ್ಲ. ಭಾರತಕ್ಕೆ ಮಾತ್ರ, ಅದು ರೈತರಿಗೆ ಮಾತ್ರ. ಯಾಕೆ? ಆದ್ದರಿಂದ ಇದು ಫಾರೆಸ್ಟ್ ಇಲಾಖೆ ಎಂಬುದು ದೇಶದ್ರೋಹಕ್ಕೆ ರಿಲೇಟೆಡ್ ಆಗ್ಬೋದಾ ಏನು ಅನಿಸ್ತದೆ. ಯಾಕಂದ್ರೆ ನೋಡಿ, ನಿಮಗೆ ಮಂಡ್ರಲ್ಲಿ ಯಾಕೆ ಮತ್ತೆ ಕ್ರೀಡಾಂಗಣ ಬಿಡುದಿಲ್ಲ, ಆಸ್ಪತ್ರೆ ಕಟ್ಟಲಿಕ್ಕೆ ಯಾಕೆ ಬಿಡುದಿಲ್ಲ, ಶೈಕ್ಷಣಿಕ ಸಂಸ್ಥೆ ಇದಕ್ಕೆ, ಆದ್ರೆ ನಮ್ಮ ದೇಶವನ್ನು ಸಂಪೂರ್ಣ ಸರ್ವನಾಶ ಮಾಡ್ಬೇಕಂತ ಉದ್ದೇಶ. ಆದ್ದರಿಂದ ಇದರಲ್ಲಿ ಕ್ರಾಂತಿಕಾರ ಹೋರಾಟ ಇಂಥದಕ್ಕೆ ಆಗ್ಲೇಬೇಕು. ಅದನ್ನು ಇಲ್ಲಿ ಪುತ್ತೂರು ಇರ್ಬೋದು, ಕಡಬ ಇರ್ಬೋದು, ಬೆಳ್ತಂಗಡಿ, ಬೇರೆ ಬೇರೆ ತಾಲೂಕಲ್ಲಿ ಇಂಥ ಸಮಸ್ಯೆಗಳಿದೆ. ಈಗ ನೋಡಿ, ಕೋವಿ ಪರವಾನಿಗೆ ಸಮಸ್ಯೆ ಏನಂದ್ರೆ, ನಿಮ್ಗೆ ಗೊತ್ತಿದ್ದಾಗೆ ಪ್ರಾದೇಶಿಕವಾರು ಕಾನೂನು ಬರಬೇಕು ಅಂತ ನನ್ನ ಉದ್ದೇಶ. ಯಾಕೆಂದ್ರೆ ನೋಡಿ, ಇಲ್ಲದಿದ್ರೆ ನಿಮಗೆ ಮಡಿಕೇರಿಯಲ್ಲಿ ಬೇಕಾದಷ್ಟು ಕೋವಿ ಪರವಾನಿ ಪ್ರತಿ ಮನೆಯಲ್ಲಿ ಒಬ್ರಿಗಿಬ್ರಿಗಿದೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ರೈತರಿಗೆ ಕಾಡು ಪ್ರದೇಶದ ಭೂಮಿ ಮತ್ತೆ ಇದು ದರೋಡೆಕೋರರಿಂದ ಮತ್ತೆ ಕಾಡಿನ ಪ್ರಾಣಿಗಳಿಂದ ದಾಳಿಯಿಂದ ಅವನು ರಕ್ಷಣೆ ಮತ್ತೆ ಅದರ ಆಹಾರೋತ್ಪನ್ನಗಳು, ಕೃಷಿ
ನಾಶ ನಿಲ್ಲಿಸುವುದಕ್ಕೋಸ್ಕರ ಗಾಳಿ ಗುಂಡು ಹೊಡೆದು ಅದನ್ನು ಓಡಿಸಲಿಕ್ಕೆ ಮತ್ತೆ ಅವನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಕೋವಿ ಪರವನಿಗೆ ಎಲ್ಲರಿಗೂ ಕೊಡ್ತಾ ಬಂದಿದ್ರು. ಯಾವುದೇ ತಕರಾರು ಇರಲಿಲ್ಲ. ಇತ್ತೀಚಿನ ದಿನದಲ್ಲಿ ಒಂದೇ ಒಂದು ಯಾವುದೇ ಒಬ್ಬ ರೈತನದು ಪ್ರಕರಣ ಇಲ್ಲ, ಭಯೋತ್ಪಾದನೆ ಪ್ರಕರಣ ಇಲ್ಲ. ಆದ್ರೂ ಕೂಡ ರೈತರಿಗೆ ಕೋವಿ ಪರವಾನಿಗೆಯನ್ನು ರದ್ದು ಮಾಡಿದ್ದಾರೆ. ಸಿಗಬೇಕಿದ್ರೆ 2 ಲಕ್ಷ ರೂಪಾಯಿ ಲಂಚ ಕೊಡ್ಬೇಕು. ಜೊತೆಗೆ ಏನೆಲ್ಲ ಫೈಲ್ ರೆಡಿ ಮಾಡ್ಬೇಕಂದ್ರೆ ಆನೆ ಬರುವಾಗ GPS ಮಾಡ್ಬೇಕಂತೆ. ಅವನ ಜಾಗಕ್ಕೆ ಆನೆ ಬಂತು, ಅಲ್ಲಿ ನಿಂತು ನಾನು ಬಂದು ಅದನ್ನು ಫೋಟೋ ತೆಗೆದೆಲ್ಲ ರೆಡಿ ಮಾಡ್ಬೇಕು. ಆನೆ ಬಿಡ್ತದ ಫೋಟೋ ತೆಗಿಲಿಕ್ಕೆ? ಒಂದು. ಎರಡನೇದು ಸರ್ವೆ ಮಾಡ್ಬೇಕಂದ್ರೆ, ಈಗ ನನ್ನ ಭೂಮಿ 5 ಎಕರೆ ಭೂಮಿ ಇದ್ರೆ ನಾನು ನನ್ನ ಭೂಮಿಯನ್ನು ಸಂಪೂರ್ಣ ಸರ್ವೆ ಮಾಡಿ ಕೊಡ್ಬೇಕಂತೆ. ಆಲ್ರೆಡಿ ರೆಕಾರ್ಡ್ ಇರ್ತದೆ, ಅಧಿಕೃತ ಎಲ್ಲವಿದೆ ಕಾನೂನಲ್ಲಿ. ಅದನ್ನು ಕೊಟ್ಟರೆ ಫೈಲ್ ಆಗುದಿಲ್ಲ, ಅವರೇ ಬಂದು ಸರ್ವೆ ಮಾಡ್ಬೇಕಂತೆ. ಹಾಗಾದ್ರೆ ಕಂದಾಯ ಇಲಾಖೆ ಇರುವುದು ಯಾಕೆ? ಫಾರೆಸ್ಟ್ ಇಲಾಖೆ ಸಾಕಲ್ಲ, ಒಂದೊಂದು ಇಲಾಖೆಗೆ ಒಂದು ಸರ್ವೆ ಆದ್ರೆ ಆಯ್ತು, ಸರ್ವೆ ಮಾಡಿ ಆಯ್ತು. ಸರ್ವೆ ಮಾಡಿದ ಮೇಲೆ ಪ್ರಾಣಿಗಳು ದಾಳಿ ಮಾಡಿದ ನಂತರ 5 ವರ್ಷ 3 ವರ್ಷದ ಅದರ ದಾಖಲೆಗಳು ಬೇಕಾದ ಫೋಟೋ ಪತ್ರಿಕೆಯಲ್ಲಿ ಬರುದು, ಇದೆಲ್ಲ ಮಾಡಬೇಕು. ಮಾಡಿದ ನಂತರ ನಿರಂತರ ದಾಳಿ ಅವನಿಗೆ ವ್ಯಕ್ತಿ ಒಬ್ಬ ರೈತನಿಗೆ, ಪಕ್ಕದಲ್ಲಿ ಆದ್ರೂ ಇಲ್ಲ, ಒಬ್ಬ ಇದೆಲ್ಲ ಆದ ನಂತರ ಅವನ ಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇರಬಾರ್ದು ಅಂತ. ನೋಡಿ ಸ್ವಾಮಿ, ನಿಮಗೆ ನನ್ನ ಹತ್ರ, ನನಗೆ ನಿಮ್ಮ ಹತ್ರ ಆಗಾದ್ರೆ ನಾನು ನಿಮ್ಮ ಮೇಲೆ ಒಂದು ಕೇಸ್ ಕೊಡುದು, ಅಲ್ಲಿಗೆ ಮುಗೀತು ನಿಮ್ಮ ಆಟ, ನಿಮಗೆ ಲೈಸೆನ್ಸ್ ಇಲ್ಲ. ಈ ರೀತಿಯ 100 ಕಾನೂನನ್ನು ಇಟ್ಟುಕೊಂಡು ಅದು ಇಟ್ಟ ಮೇಲೆ ಅದೆಲ್ಲ ಸರಿ ಮಾಡ್ತಾ ಹೋಗುವಾಗ 1-2 ಲಕ್ಷ ಲಂಚ. ಜೊತೆಗೆ ಅದು ಪೊಲೀಸ್ ಇಲಾಖೆ ಕೊಡಬೇಕು, ಅರಣ್ಯ ಇಲಾಖೆ ಕೊಡಬೇಕು, ರೆವಿನ್ಯೂ ಇಲಾಖೆ ಕೊಡಬೇಕು, ಎಲ್ಲ ಇಲಾಖೆ ಕೊಡಬೇಕು. ಜೊತೆಗೆ ರಾಜಕಾರಣಿಗಳ ಕಾಲಿಡಿಬೇಕು. ಆಯ್ತು, ಇದು ಹಿಡಿದು ಆದ್ರೆ ಆಯ್ತು, ಹೋದ್ರೆ ಹೋಯ್ತು, ಅಷ್ಟೆಲ್ಲ ಆಯ್ತಾ? ಅದನ್ನೆಲ್ಲ ಮಾಡಿ ನೀವು ಕೊಟ್ಟರು ಕೂಡ 1 ವರ್ಷದಲ್ಲಿ ರಿನಿವಲ್ ಅಲ್ಲಿ ಪುನಃ ಇದೇ ಪ್ರೋಸೆಸ್. ಅವನು ನಿರಂತರ ಲಂಚ ಕೊಡ್ತಾನೆ ಇರಬೇಕು. ಅವನಿಗೆ ಆಯ್ತು, ಕೋವಿ ಲೈಸೆನ್ಸ್ ತಕೊಂಡ, ಇಷ್ಟೆಲ್ಲ ಕಷ್ಟಪಟ್ಟು ತಕೊಂಡ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಇದು ಅವನ ರಕ್ಷಣೆಗೆ ಇದೆಲ್ಲ. ಇವನು 6 ತಿಂಗಳಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನಮ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ ಚುನಾವಣೆ ಬರ್ತಾನೆ ಇರ್ತದೆ. ಚುನಾವಣೆ ಬಂದಾಗ ಪೊಲೀಸ್ ತಗೊಂಡೋಗ್ಬೇಕು, ಅಲ್ಲೇ ದುಡ್ಡು ಕೊಡ್ಬೇಕು, ತರ್ಲಿಕ್ಕೆ ದುಡ್ಡು, ಕೊಡ್ಲಿಕ್ಕೆ ದುಡ್ಡು. 6 ತಿಂಗಳು ಕೋವಿ ಮನೆಯಲ್ಲಿ ಇರುವುದಿಲ್ಲ. ಈ ರೀತಿಯ ದುಷ್ಟ ಕಾನೂನಿಂದ ಇವತ್ತು ರೈತರು ರೋಸಿ ಹೋಗಿದ್ದಾರೆ. ಇವತ್ತು ಅದೇ ಹೇಳಿದಲ್ಲ, ಮಾನಸಿಕ ಟಾರ್ಚರ್ ಹಿಂಸೆಯಿಂದ ವಿದ್ಯಾವಂತ ರೈತರು ಇವತ್ತು ಕೃಷಿ ಅತ್ತ ಬರದಾಗಿ ಮಾಡುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಹೇಳ್ತಾರೆ, ಎಲ್ಲ ಮಂತ್ರಿಗಳು ರೈತರಿಗೆ ನಾವು ಅದು ಇದು ಏನಿಲ್ಲ ಹಿಂಸೆನೆ ಕೊಡ್ತಾ ಬರ್ತಾ ಇರೋದು ಈಗ ಎಲ್ಲ ಮಂತ್ರಿಗಳು. ಆಮೇಲೆ ರೈತರು ನೋಡಿ ಈ ರೀತಿಯ ಇದೆಲ್ಲ ಮಾಡ್ಬೋದಲ್ಲ ಕಾನೂನು ಅಧಿವೇಶನ ಮೇಲೆ ತಕ್ಷಣ ಕೊಡುವಾಗ. ಮುಂಚೆ ಕೊಡ್ತಿದ್ರಲ್ಲ ಬ್ರಿಟಿಷ್ ಕಾಲದಲ್ಲಿ. ನಾನು ಹೇಳ್ತಾ ಇರೋದು ನೋಡಿ, ಇನ್ನೊಂದು ವಿಶೇಷ ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ನರಭಕ್ಷಕ ಪ್ರಾಣಿಯನ್ನು ಕೊಂದವನಿಗೆ ಇನಾಮ್ ಅಂತ ಹೇಳ್ತಾರೆ, ಪ್ರೈಸ್ ಕೊಡ್ತಿದ್ರು. ಇವತ್ತು ನಿಮ್ಮನ್ನು ಕೊಂದ್ರು, ನಾನು ಕೋವಿ ಹಿಡಿದು ಅದನ್ನು ಕೊಂದ್ರೆ ನಾನು ಒಳಗೆ, ನೀವು ಹೊರಗೆ, ನೀವು ಸತ್ರ ಆಗೋದೇನಾಗೋ, ನಾನು ನೋಡ್ತಾ ಇರ್ಬೇಕು. ಕೋವಿ ಇದ್ರು ಅದನ್ನು ಅಟ್ಯಾಕ್ ಮಾಡುವಾಗಿಲ್ಲ. ಆದ್ರೆ ಮನುಷ್ಯನಿಗೆ ನಾಯಿಪಾಡಿಂದ ಕಡೆ ಆಗಿದೆ. ನಾಯಿ ನೋಡಿ, ನಾಯಿಯನ್ನು ಕೊಂದ್ರು ಸಹ ಜೈಲಿ. ಇವತ್ತು ಏನಾಗಿದೆ ಪರಿಸ್ಥಿತಿ? ಒಬ್ಬ ಮನುಷ್ಯ, ಪ್ರಜ್ಞಾವಂತ ಮನುಷ್ಯ ಬದುಕುವಾಗಿಲ್ಲ. ಆಯ್ತು, ಇಷ್ಟೆಲ್ಲ ಆದ ಮೇಲೆ ಬೇಟೆ. ನನ್ನ ಚಿಕ್ಕದರಲ್ಲಿರುವಾಗ, ಇದು ಕಾನೂನು ಚೌಕಟ್ಟು ಹೊರಗೆ ಉಂಟ ಒಳಗೆ ಉಂಟ ಗೊತ್ತಿಲ್ಲ, ನಾನು ನಮ್ಮ ಅಪ್ಪ ಶಿಕಾರಿಗೆ ಹೋಗ್ತಿದ್ರು, ಏನು ಸಮಸ್ಯೆನೇ ಇರಲಿಲ್ಲ, ಪದ್ಧತಿ, ವರ್ಷಕ್ಕೊಮ್ಮೆ ಹೋಗ್ತಿದ್ರು. ಈಗ ಹಿಂದೆ ಇನ್ನೂ 50 ವರ್ಷ 100 ವರ್ಷದ ಹಿಂದೆ ಶಿಕಾರಿ ಎಂಬುದು ಸಂಸ್ಕೃತಿ, ಹೋಳಿಗೆ ಸಾಂಪ್ರದಾಯಿಕ ಅಂತ ಹೇಳಿದಾಗೆ ಇದು ಶಿಕಾರಿ ಕೂಡ ಸಂಸ್ಕೃತಿ ಇತ್ತು. ಆ ಸಂಸ್ಕೃತಿ ಪದ್ಧತಿಯಲ್ಲಿ ನಮ್ಮಲ್ಲಿ ಆಟಿ ಅಮಾವಾಸ್ಯೆ, ಕೆಡ್ಡಾಸ್ ಇಂತ ಅಲ್ಲಿ ಹೋಗಿ ಒಂದು ಚಿಕ್ಕ ಒಂದೇನ ಪ್ರಾಣಿಗಳನ್ನು ತಕೊಂಡು ಬಂದು ತಿಂದು ಅಂದ್ರೆ ರೈತ ಅಂದ್ರೆ ಕಾಡಿಗೆ ರಿಲೇಟೆಡ್ ವ್ಯಕ್ತಿ. ಅವನಿಗೂ ಕಾಡಿಗೂ ಅವಿನಾಭಾವ ಸಂಬಂಧ. ನಗರವಾಸಿ ಅಲ್ಲ ರೈತ ಕಾಡು ಜನಾಂಗ. ಈಗ ಹುಲಿ, ಸಿಂಹ ಮತ್ತೆ ಕಾಡು ಮಾಂಸಾಹಾರಿ ಪ್ರಾಣಿಗಳು ಹೇಗೆ ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂತೇವೋ ಅದರಲ್ಲಿ ಒಂದು ಪ್ರಾಣಿ ಅಷ್ಟೇ. ನೀವು ಸೈನ್ಸ್ ಅಲ್ಲಿ ಹೇಳಿದಾಗ ಪ್ರಾಣಿ ಜಾತಿ ಮೇಲು ಜಾತಿ ಅಂತ ಹೇಳಿದ್ರೆ ಆ ರೀತಿಯ ವ್ಯವಸ್ಥೆಯಲ್ಲಿ ಇದ್ದೆವು. ಇವತ್ತು ಆಕಸ್ಮಿಕವಾಗಿ ಈಗ ನನ್ನ ಅಪ್ಪ ಶಿಕಾರಿಗೆ ಹೋಗಿದ್ದಾನೆ, ಹೌದು. ಈಗ ನನಗೇನೋ ಸ್ವಲ್ಪ ಆಸೆ ಆಯ್ತು, ಆ ಒಂದು ಬಾಲ್ಯದ ಒಂದು ಸಂಸ್ಕೃತಿಯಲ್ಲಿ ನಾನು ಹೊರಟೆ, ನನ್ನನ್ನು ಕರ್ಕೊಂಡು ಹೋಗಿ ಹೊಡೆದು ಇವತ್ತು ಎಷ್ಟು ರೈತರ ಮಕ್ಕಳಿಗೆ ಓಡಾಡ್ಲಿಕ್ಕೆ ಆಗುದಿಲ್ಲ. ಫಾರೆಸ್ಟ್ ದೌರ್ಜನ್ಯ ಅಂದ್ರೆ ಒಂದು ಲಂಚ ಕೊಡಬೇಕು, ಲಕ್ಷ ಗಟ್ಟಲೆ. ಒಮ್ಮೊಮ್ಮೆ ಕೆಲವೆಲ್ಲ ಹುಚ್ಚಾಟಕ್ಕೆ ಹೋದ್ರೆ ಅಥವಾ ಅವನ ಇದು ಜಾಗದಲ್ಲೇ ಕೋವಿ ಹಿಡಿದು ಸಿಕ್ಕಾಕೊಂಡ್ರೆ 3 ಲಕ್ಷ 5 ಲಕ್ಷ. ಮೊನ್ನೊಂದು ಘಟನೆ ಆಗಿದೆ, ತನ್ನ ಹೆಂಡತಿಯ ತಾಳಿಯನ್ನು ತಕೊಂಡು ಇಟ್ಟು ರಾತ್ರೋರಾತ್ರಿ ಅವ ಅಲ್ಲಿ ಹೋಗಿ 1 ಲಕ್ಷ ಒಂದು ಆಫೀಸರಿಗೆ ಕೊಟ್ಟಿದ್ದಾನೆ.
ಆ ರೀತಿಯ ಭಯಾನಕ ವಾತಾವರಣ ಇವತ್ತು ಅರಣ್ಯ ಇಲಾಖೆ ಮಾಡ್ತಾ ಇದೆ. ಕೋವಿಯಿಂದ ಶಿಕಾರಿಯಿಂದ ಸಮಸ್ಯೆ ಆಗ್ತದೆ. ಯಾವುದು ಹೊಲಕ್ಕೆ ಬಂದ್ರೆ ಇವತ್ತು ನಮ್ಮ ಮನೆ ಇರ್ಬೋದು, ಇನ್ನು ಬೇರೆ ಬೇರೆ ನೂರಾರು ಸಾವಿರಾರು ಗಿಡ ನಾಶ ಆಗ್ತಿದೆ, ಕೋವಿ ಪರವಾನಿಗಿಲ್ಲ. ಆನೆದಾಳಿ ಮನುಷ್ಯ ನಾಶ ಮಾಡ್ತದೆ, ಕೋವಿ ಪರವಾನಿಗಿಲ್ಲ. ಇವತ್ತು ಮಂಗದಾಳಿಯಿಂದ ಕೋವಿ ಪರವಾನಿಗಿಲ್ಲ. ಈ ರೀತಿ ಸಂಪೂರ್ಣ ಕೃಷಿ ನಾಶ, ಮನುಷ್ಯ ನಾಶ ಆದ್ರೂ ನಮಗೆ ಕೋವಿಯ ಅದನ್ನು ಮುಂದಿನ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಇದರ ವಿರುದ್ಧ ಕೂಡ ಅರಣ್ಯ ಇಲಾಖೆ ಜಿಲ್ಲಾಧಿಕಾರಿ ವಿರುದ್ಧ ನಾವು ಎಚ್ಚೆತ್ತುಕೊಂಡು ಹೋರಾಟ ಮಾಡ್ತೇವೆ. ಇದು ಸಂಸ್ಕೃತಿ. ನಮಗೆ ಬೇಟೆಗೂ ಅನುಮತಿ ಕೊಡಬೇಕು. ಅಂದ್ರೆ ನಾನು ಪ್ರಾಣಿ ನಾಶ ಮಾಡ್ಲಿಕ್ಕೆ ಅಲ್ಲ, ನಮ್ಮ ಭೂಮಿಗೆ, ನಮ್ಮ ಇದಕ್ಕೆ ರಕ್ಷಣೆಗೆ, ನಮ್ಮ ಜಾಗದ ತೊಂದರೆ ಗಿಡ ನಾಶ ಮಾಡಿದಾಗ ನಮ್ಮ ರಕ್ಷಣೆಗೆ ನಮಗೆ ಅವಕಾಶ ಕೊಡಬೇಕು ಅನ್ನೋ ಹೋರಾಟ ಮಾಡ್ತೇವೆ. ಯಾಕೆ ಹಿಂದಿನ ಪದ್ಧತಿ ಅದು ಮುಂದೆ ಬರಲೇಬೇಕು. ಮತ್ತೊಂದೇನೆಂದ್ರೆ, ಯಾವುದೋ ಒಬ್ಬ ರೈತ ತಪ್ಪು ಮಾಡಿದ ತಕ್ಷಣ ಫಾರೆಸ್ಟ್ ಇಲಾಖೆಯವರು ಕರ್ಕೊಂಡೋಗಿ ಆ ರೀತಿ ಹೊಡೆಯುವಂಥದ್ದು, ಅವನ ಶಾರೀರಿಕವಾಗಿ ಸಂಪೂರ್ಣ ನಾಶ ಮಾಡಿ ಬಿಡುವುದಲ್ಲ. ಅದು ಯಾವ ಕಾನೂನಲ್ಲಿ ಕೊಟ್ಟಿದ್ದಾರೆ ನನಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೊತ್ತಿಲ್ಲ. ಮುಂದಿನ ರೈತರು ಕೂಡ ರೈತರಿಗೆ ರಿಯಾಕ್ಷನ್ ಕೊಡ್ತಾರೆ. ಈ ರೀತಿ ಹೊಡೆದ್ರೆ ಕಾನೂನು ಕೇಸಾಗಿ ಜೈಲಿಗೆ ಹಾಕ್ಲಿ. ನಾನೀಗ ಕೋವಿ ತಗೊಂಡೋಗಿ ಅರಣ್ಯ ಸಿಕ್ಕಿದ್ರೆ ನನ್ನ ಜೈಲಿಗೆ ಹಾಕ್ಲಿ ಮಾರ್ರೆ, ಕಾನೂನಲ್ಲಿ ಬರ್ತಿದ್ದಲ್ಲ ಶಿಕ್ಷೆ, ಅದನ್ನು ಅನುಭವಿಸ್ಲವ. ಯಾರ್ದೇ ವ್ಯಕ್ತಿ, ಎಷ್ಟು ದೊಡ್ಡ ವ್ಯಕ್ತಿ ಆದ್ರು, ಇವನು ಯಾರು ಇವನ ಅಪ್ಪ ಊಟ ಕೊಡ್ತಾನೆ ಇವನಿಗೆ, ಯಾರು ಫಾರೆಸ್ಟ್ ನ ಹೊಡಿಲಿಕ್ಕೆ ಇವನ ಯಾರು? ಮೊನ್ನೆ ಒಂದು ಘಟನೆ ಆಯ್ತು ಐತೂರಲ್ಲಿ. ಎಷ್ಟು ಅವನ ಪಾಪ ಅವನ ಜೀವನ ಪೂರ್ತಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಇತ್ತೀಚಿನ ದಿನದಲ್ಲಿ ಯಾವುದೋ 1 ವರ್ಷದ ನಂತರ ಸತ್ಯ ಹೋದ, ಒಂದು ಕೊಂಬರ್ನಲ್ಲಿ ಘಟನೆ ಆಯ್ತು. ಆ ರೀತಿ ಮುಂದಿನ ದಿನದಲ್ಲಿ ನಾವು ಹೋರಾಟ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಕಾನೂನು ಚೌಕಟ್ಟಿನಲ್ಲಿ ಕೋವಿನ ಲೈಸೆನ್ಸ್ನ ಪರವಾಗಿ ಸಿಗಲೇಬೇಕು, ಮತ್ತೆ ನಮ್ಮ ರಕ್ಷಣೆಗೆ ಕೋವಿ ಪರವಾಗಿ ನೀಡಬೇಕು ಅನ್ನೋ ಹೋರಾಟ ಮಾಡ್ತೇವೆ. ಆಗುತ್ತಂತ ತೊಂದರೆಗಳಿಗೆ ಇದು ನಿಮ್ಮ ಸಂಘಟನೆ ಯಾವ ರೀತಿ ತೊಂದರೆ ನೀಡುತ್ತಿದೆ? ಈಗಾಗಲೇ ಬೆಳೆ ವಿಮೆ ಮತ್ತೆ ಕಾಡು ಪ್ರಾಣಿ ದಾಳಿ, ಅಂದ್ರೆ ಉದಾಹರಣೆ ಹೇಳ್ಬೇಕಿದ್ರೆ, ಈಗ ಆನೆಗಳು ನಿರಂತರ ದಾಳಿ ನಡೀತಾ ಇದೆ. ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಒಂದು ಯೋಚನೆ ಮಾಡಿದೆ. ಪಶ್ಚಿಮ ಘಟ್ಟಕ್ಕೂ ಜನವಸತಿ ಪ್ರದೇಶಕ್ಕೂ ಗಡಿ ಗುರುತು ಸುಲಭ, ಎಷ್ಟಂದ್ರೆ 250 ಕಿಲೋಮೀಟರ್ ಇರ್ಬೋದು. ಆಲೇಟಿಯಿಂದ ಸೀದಾ ನಿಮ್ಮ ಇದು ಕುಂದಾಪುರ ಬಾರ್ಡರ್ ಅಂದ್ರೆ ನಾರಾವಿ ಅಥವಾ ದಿಡುಪೆ ತನಕ ಒಂದು ಜನವಸತಿ ಪ್ರದೇಶ ಬೇರೆ, ಪಶ್ಚಿಮ ಘಟ್ಟ ಬೇರೆ. ಒಂದು ಫೆನ್ಸಿಂಗ್ ಅಂದ್ರೆ ಒಂದು ಆನೆ ಕಂದಕ ಮಾಡಿದ್ರೆ ಅದಕ್ಕೆ ಸೋಲಾರ್ ಬೇಲ್ ಅಳವಡಿಸಿದರೆ ಆಕಸ್ಮಿಕವಾಗಿ ಆನೆ ಬಂದ್ರೆ ಅದನ್ನು ಪಶ್ಚಿಮ ಘಟ್ಟಕ್ಕೆ ಅದರ ಜಾಗಕ್ಕೆ ನಾವು ಬಿಡ್ಲಿಕ್ಕೆ ಆಗ್ತದೆ. ಇವತ್ತು ಇಡೀ ಗ್ರಾಮಕ್ಕೆ ನಿಮಗೆ ಆನೆ ಕಾರಿಡಾರ್ ಇದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಬೈಲು 30 ಮನೆಗೆ 10 ಮನೆಗೆ ಒಂದೊಂದು ಕುಟುಂಬ, ಒಂದೊಂದು ಬೈಲು ಒಂದೊಂದು ಕಡೆ ಮೂಲೆಯಲ್ಲಿ ಇರುವುದು. ಹಾಗಿರುವ ಅಲ್ಲೆಲ್ಲ ರೌಂಡ್ ಆಫ್ ನಿಮಗೆ ಆನೆ ಕಂದಕ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ನಮ್ಮ ಒಂದೇ ಉದ್ದೇಶ, ಇದರಲ್ಲಿ ನಮಗೆ ಏನಾಗ್ತದೆ, ಪರಿಸರ ಸಂರಕ್ಷಣೆ ಆಗ್ತದೆ. ಜನ ಯಾವುದೇ ಕಾರಣಕ್ಕೆ ಇನ್ನು ಯಾವುದೇ ವಿಷಯಕ್ಕೆ ಪಶ್ಚಿಮ ಘಟ್ಟಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಆನೆ ಕಂದಕ ಸೋಲಾರ್ ಬೇಲಿದೆ, CC ಕ್ಯಾಮೆರಾ ಅಳವಡಿಸಬಹುದು. ಆಮೇಲೆ ಕಡಿಮೆ ಖರ್ಚಲ್ಲಿ 1 ಕೋಟಿ ರೂಪಾಯಿ ಅಥವಾ 50 ಲಕ್ಷದಲ್ಲಿ ಆನೆ ಕಂದಕ ಒಂದು ಆಗಿಬಿಡ್ತದೆ. ಆಯ್ತು, ಕಡಿಮೆ ಖರ್ಚಲ್ಲಿ ಅದಾಗ್ತದೆ. ನಮಗೆ ಸರ್ಕಾರಕ್ಕೂ ಹೆಚ್ಚು ಭಾರ ಆಗುದಿಲ್ಲ, ಮತ್ತೆ ರೈತರ ಸಾವು ಆಗುದಿಲ್ಲ. ಯಾಕಂದ್ರೆ ಈ ರೀತಿಯ ಪ್ರಾಣಿಗಳನ್ನು ಅದರ ಜಾಗಕ್ಕೆ ಅಟ್ಟಿಸಬಹುದು. ಮತ್ತೊಂದೇನಂದ್ರೆ, ನಿಮ್ಮ ಗಡಿ ಗುರುತು ಫ್ಲಾಟಿಂಗ್ ಅಥವಾ ಈ ರೀತಿಯ ಸಮಸ್ಯೆಗಳನ್ನು ಕೂಡ ಇದು ಮಾಡ್ಲಿಕ್ಕೆ ಆಗ್ತದೆ, ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ. ಮೂರನೇದು, ಈ ರೀತಿ ನಾವು ನಮ್ಮ ಮಲೆನಾಡು ಇನ್ನು ಮುಂದಿನ ಹೋರಾಟದಲ್ಲಿ ಕಸ್ತೂರಂಗನ್ ವರದಿಯ ಹೋರಾಟದ ಜೊತೆನೆ ಇದನ್ನು ಕೂಡ ನಮ್ಮ ಮುಖ್ಯ ಉದ್ದೇಶ, ಪಶ್ಚಿಮ ಘಟ್ಟಕ್ಕೂ ಜನವಸತಿ ಪ್ರದೇಶಕ್ಕೂ ಗಡಿ ಗುರುತು ಆಗಬೇಕು. ಇದು ಮೇನ್. ಇದರಲ್ಲಿ ಆನೆ ದಾಳಿ ತಡಿಬಹುದು, ಪರಿಸರ ಸಂರಕ್ಷಣೆಯೂ ಮಾಡಬಹುದು. ಎರಡನೇದು ಈಗ ಇನ್ನೊಂದು ಹೇಳಿದ್ರೆ ನಿಮ್ಮ ಈ ಯಾವುದೆಲ್ಲ ಯೋಜನೆ, ಇನ್ನೊಂದು ಬೆಳೆ ವಿಮೆ. ಸ್ವಾಮಿ ನೋಡಿ, ಬೆಳೆ ವಿಮೆ ಯಾಕೆ ನಾವು ಕಟ್ಟಿದ್ದೇವೆ, ರೈತ ಈಗ ಉದಾಹರಣೆ 1 ಎಕರೆಗೆ 3,000 ರೂಪಾಯಿನ ಕಟ್ಟಬೇಕು. ಆಮೇಲೆ ಸರ್ಕಾರ 3, ಇನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 3 ಜನ ಸೇರಿ ಕಟ್ಟುವಂಥದ್ದು. ಇವತ್ತು ನಾವು ಒಂದು ಎಕರೆಗೆ ಮೂರು ಜನ 9,000 ಕಟ್ಟಿದ್ರೆ ನಮಗೆ ಬಂದಿರೋದು 1,000. ಈ ವಿಷಯ ಏನು ಅಂತ ನಾವು ತಿಳ್ಕೊಂಡಾಗ ಅದಕ್ಕೆ 106 ಇಲಾಖೆ, ತೋಟಗಾರಿಕೆ ಇಲಾಖೆ, ರೆವಿನ್ಯೂ ಇಲಾಖೆ, ಸಂಬಂಧಪಟ್ಟ ಪ್ರಕೃತಿ ವಿಕೋಪ ಇಲಾಖೆ, ಹವಾಮಾನ ಇಲಾಖೆ, ಇದು ಕೊನೆಗೆ ಬರುವುದೆಲ್ಲಿಗೆ ಮೂಲ ತಂತ್ರ ಅಂದ್ರೆ ಹವಾಮಾನ ಇಲಾಖೆ ವರದಿ ಡಿಫೆಂಡ್ ಆಗಿ ಬೆಳೆ ವಿಮೆ ನಿಮಗೆ ಬರುವುದು. ಇವತ್ತೇನಾಗಿದೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಬೆಳೆ ವಿಮೆ ಬರಲಿಲ್ಲ ಅಂತ ಮೂಲಕ್ಕೆ ಹೋಗುವಾಗ ಹವಾಮಾನ ಇಲಾಖೆಯವರು ವರದಿಯೇ ಕೊಡ್ಲಿಲ್ಲ. 4 ಜನ
IAS ಆಫೀಸರ್ ಇಡೀ ಸ್ಟೇಟ್ ಅಲ್ಲಿ ಖಾಲಿ ಹವಾಮಾನ ಈ ಬೆಳೆ ವಿಮೆಯ ವರದಿಯನ್ನು ಸಂಗ್ರಹ ಮಾಡ್ಲಿಕ್ಕಿದ್ದಾರಂತೆ. ಒಬ್ರು ಅಫಿಷಿಯಲ್ ಆಗಿ ಹೇಳಿಲ್ಲ, ಒಬ್ರು ತೋಟಗಾರಿಕೆ ಇಲಾಖೆ ಉನ್ನತ ಜಿಲ್ಲಾ ಮಟ್ಟದ ಅಧಿಕಾರಿ ಹೇಳ್ತಾರೆ ಏನು ಅಂತ. ನಮಗೆ 4-5 ಜನ ಫೋನ್ ಮಾಡಿದ್ರೆ ಅವ್ರಿಗೆ ಹೇಳಿ ಇವರಿಗೆ ಹೇಳಿ ಅಂತ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಎತ್ತುದಿಲ್ಲ. ಆದ್ರೆ IAS ಆಫೀಸರ್ ಇಟ್ಟುಕೊಳ್ಳದೆ ಯಾಕೆ ಸರ್ಕಾರ ಸಸ್ಪೆಂಡ್ ಮಾಡಿ ಕಳಿಸಲಿ. ಇವತ್ತು ಹವಾಮಾನ ಇಲಾಖೆಯಿಂದ ಇಷ್ಟು ಜನಗೆ, ಲಕ್ಷಾಂತರ ಜನಗೆ, ರೈತರಿಗೆ ವಂಚಿತರಾಗಿದ್ದಾರೆ ಬೆಳೆ ವಿಮೆಯಿಂದ. ಇವತ್ತು ಸುಳ್ಯ ತಾಲೂಕಲ್ಲಿ ಅನೇಕ ಜನರಿಗೆ ಇವತ್ತು ಈ ಬೆಳೆ ವಿಮೆಯನ್ನು ನಂಬಿ ಬಂದ ಕೊಲೆ ರೋಗದಲ್ಲಿ ಸಂಪೂರ್ಣ ಹೋಗಿದೆ, ಬೆಂಕಿ ರೋಗದಲ್ಲಿ ಹೋಗಿದೆ. ಈ ಸಲ ಬೆಳೆ ವಿಮೆ ಪಕ್ಕ ಬರ್ತದೆ, ಮಳೆ ವಿಪರೀತ ಬರ್ತದೆ ಅಂತ ತಿಳ್ಕೊಂಡವರು ಯಾವುದು ಬೆಳೆ ವಿಮೆ ಎಷ್ಟು 1 ಲಕ್ಷ ಬರುವಲ್ಲಿ 10,000 ಬಂದಿದ್ದರಿಂದ ಇವರ ಬ್ಯಾಂಕ್ ಲೋನ್ಗಳು ಕಟ್ಟದೆ ಡಿಫಾಲ್ಟರ್ ಆಗಿ ಮಾನಸಿಕ ಒತ್ತಡದಲ್ಲಿದ್ದಾರೆ. ಇವತ್ತು ಅದಕ್ಕೆ ಕಾರಣ ಯಾರು? ಹವಾಮಾನ ಇಲಾಖೆ ವರದಿ ಮಾಡಿದ ಇಲಾಖೆಯವರು ವರದಿ ಮಾಡಲಿಲ್ಲ. ಇವತ್ತು ಸರ್ಕಾರದಲ್ಲಿ ನಮಗೆ ಬೇಜಾರಂದ್ರೆ ಅದೇ ಅವ್ರನ್ನ ಯಾಕೆ ಗುರುತಿಸಿ ಸಸ್ಪೆಂಡ್ ಮಾಡಲಿಲ್ಲ? ಜಿಲ್ಲಾಧಿಕಾರಿಯವರು ಯಾಕೆ ಗುರುತಿಸಿಲ್ಲ? ನಾವು ಜಿಲ್ಲಾಧಿಕಾರಿ ವಿಶೇಷ ಗೌರವ ಕೊಡ್ತೇವಲ್ಲ, ಯಾಕೆ ಇದನ್ನು ಗುರುತು ಸಸ್ಪೆಂಡ್ ಮಾಡಲಿಲ್ಲ? ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಎಲ್ಲ ಆಗುದು, ಅದರ ನಂತರ ಬರುವುದು ತಹಸೀಲ್ದಾರ್ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಇವರು ಯಾರಿಗೆ ಹೂ ಇಡ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಮಾತಾಡ್ತಾರೆ, ಫೇಸ್ಬುಕ್ ವಾಟ್ಸಪ್ ಎಲ್ಲ ಬಂತು, ಎಲ್ಲರೂ ಪಾಪ ರೈತರ ಪಾಪ ಸಿಕ್ಕಿತ್ತು, ಜೀವ ಬದುಕಿತ್ತು, ಸುದ್ದಿ ಇಲ್ಲ. ಆಮೇಲೆ ಏನು? ನಮಗೆ ಅಧಿವೇಶನದ ಭಾಷಣಗಳು ಬೇಡ. ಅದು ರೂಲಿಂಗ್ ಪಾರ್ಟಿ ಇರ್ಬೋದು, ಇನ್ನೊಂದು ಪಾರ್ಟಿ ಇರ್ಬೋದು, ಯಾರೇ ಇರ್ಬೋದು. ನಮಗೆ ಬೇಕಾದ್ದು ಅಧಿಕಾರಿ ಸಸ್ಪೆಂಡ್ ಆಗಿದಾನ, ತಪ್ಪು ಮಾಡಿದ, ಅದನ್ನು ಫಸ್ಟ್ ತಾಕತ್ತಿದ್ರೆ DC ಅವರ ಮಾಡಿ, ತಾಕತ್ತಿದ್ರೆ ಮುಖ್ಯಮಂತ್ರಿ ಅವರ ಮಾಡಿ, ತಾಕತ್ತಿದ್ರೆ ಉಸ್ತುವಾರಿ ಸಚಿವರ ಮಾಡಿ. ಯಾಕೆ ನೀವು ಜನಪ್ರತಿನಿಧಿ ಎಲ್ಲ ಈ ಭಾಗದ ಶಾಸಕರಲ್ಲಿ ಹೇಳ್ತಾನೆ, ನೀವು ಅದನ್ನು ಮಾಡಿ. ಅಧಿಕಾರಿ ಸಸ್ಪೆಂಡ್ ಆಗುವ ತನಕ ನೀವು ಅವರ ವಿರುದ್ಧ ಹೋರಾಟ ಮಾಡಿ. ಬೆಳೆ ವಿಮೆಯ ವಿಷಯದಲ್ಲಿ ಅಧಿಕಾರಿಗಳು ಹವಾಮಾನ ಇಲಾಖೆ ವರದಿ ಕೊಡಲಿಲ್ಲ, ಅದಕ್ಕೋಸ್ಕರ ಆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಲೇಬೇಕು. ಅಲ್ಲಿ ತನಕ ನಮ್ಮ ಮಲೆನಾಡು ಜನತೆ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತದೆ. ಮಲೆನಾಡು ಪ್ರದೇಶದಲ್ಲಿ ರೈತರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಸವಿವರವಾಗಿ ವಿವರಿಸಿಕೊಟ್ಟಂತ ಮಲೆನಾಡು ಹಿತರಕ್ಷಣಾ ವೇದಿಕೆಯ ಕಿಶೋರ್ ಸಿರಾಡಿ ಅವರಿಗೆ ಹೃತ್ಪೂರ್ವಕ ವಂದನೆಯನ್ನು ತಿಳಿಸುತ್ತಾ ಪ್ರಜಾ ನ್ಯೂಸ್ ಚಾನೆಲ್ ಪುತ್ತೂರು, ನಾನು ದಿವ್ಯ. ರೈತರ ಮಲೆನಾಡಿನ ಸಮಸ್ಯೆಗೆ ನಮ್ಮನ್ನು ಹೆಚ್ಚು ಅಂದ್ರೆ ನಮ್ಮ ಹೋರಾಟಕ್ಕೆ ಆನೆ ಬಲ ತುಂಬಿದಾಗ, ಯಾಕಂದ್ರೆ ನಗರ ಪ್ರದೇಶದಲ್ಲಿ ಮತ್ತೆ ಸಾವಿರಾರು ಲಕ್ಷಾಂತರ ನೋಡುವಂತ ಈ ಪ್ರಜಾಧ್ವನಿಯ ಅದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅವಕಾಶ ನೀಡಿದ್ದಕ್ಕೆ ಎಲ್ಲ ನಮ್ಮ ಪ್ರಜಾಧ್ವನಿ ನ್ಯೂಸ್ ಅವರಿಗೆ ಮತ್ತು ಅದರ ಸಿಬ್ಬಂದಿ ವರ್ಗದವರಿಗೆ ಕೂಡ ನನ್ನ ಧನ್ಯವಾದಗಳು. ಪ್ರಜಾಧ್ವನಿ ನ್ಯೂಸ್ ಪುತ್ತೂರು, ಇದು ಜನರ ಧ್ವನಿ.